ಶ್ರೀ ಗುರುಭ್ಯೋ ನಮಃ. ಇದು ಮಧ್ವವಿಜಯದ 83ನೇ ಭಾಗ, 13ನೇ ಸರ್ಗದ 51ನೇ ಶ್ಲೋಕ. 13ನೇ ಸರ್ಗದ 50ನೇ ಶ್ಲೋಕದವರೆಗೆ ಕಥಾ ಮುಕ್ತಾಯ ಕಂಡಾಗ, ಈ ತ್ರಿವಿಕ್ರಮ ಪಂಡಿತರ ವಂಶದ ಬಗ್ಗೆ ಕೆಲವು ಶ್ಲೋಕಗಳಲ್ಲಿ ಕವಿಗಳು ಹೇಳಿದ್ದನ್ನು, ತಮ್ಮ ತಂದೆ ಅಜ್ಜ ಇವ್ರ ಬಗ್ಗೆ ಕವಿಗಳಾದಂಥ ನಾರಾಯಣ ಪಂಡಿತರು ಹೇಳಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಈ ಸರ್ಗದಲ್ಲಿ ಜಯಸಿಂಹನ ವಿನಂತಿಯನ್ನು ಸ್ವೀಕಾರ ಮಾಡಿ ಆಚಾರ್ಯರು ಅವನ ಸಾಮ್ರಾಜ್ಯಕ್ಕೆ ಬಂದು ಆ ಒಂದು ವಿಷ್ಣುಮಂಗಲ ದೇವಾಲಯದಲ್ಲಿ ಆಚಾರ್ಯರ ಭಾಗವತ ಪ್ರವಚನ, ಋಷಿಕೇಶ ತೀರ್ಥರ ವಾಚನ ಮತ್ತು ಪ್ರವಚನ ಇದು ನಡೆಯಿತು. ಜನ ಅದನ್ನು ಕೇಳಿ ಸಂತೋಷಪಟ್ಟರು. ಅಲ್ಲಿ ಈ ತ್ರಿವಿಕ್ರಮ ಪಂಡಿತರು ಕೂಡ ಆಚಾರ್ಯರನ್ನ ಭೇಟಿ ಆಗಿದ್ದರ ವರ್ಣನೆ ಇದೆ ಮುಂದೆ. ಆ ತ್ರಿವಿಕ್ರಮ ಪಂಡಿತರು ಆಚಾರ್ಯರ ಸಿದ್ಧಾಂತವನ್ನು ಒಪ್ಪಿದ್ದರೂ ಕೂಡ ವರ್ಣನೆ ಇದೆ. ಅದಕ್ಕೆ ಪೂರ್ವಭಾವಿಯಾಗಿ ಆ ವಂಶದ ಕಥೆಯನ್ನು ಕೂಡ ಹೇಳಿದರು. ಸುಬ್ರಹ್ಮಣ್ಯ ಪಂಡಿತರು ಅಂತ ದೊಡ್ಡ ಪಂಡಿತರಿದ್ದರು ಗಜತ್ತಾಯ ವಂಶದಲ್ಲಿ. ಅವರಿಗೆ ಮಕ್ಕಳಿರಲಿಲ್ಲ. ಅವರ ಪತ್ನಿ ಬಹಳ ಭಕ್ತಿಯಿಂದ ಹರಿ ಮತ್ತು ಹರರನ್ನ ಸ್ತೋತ್ರ ಮಾಡಿದರು. ಸ್ತೋತ್ರ ಮಾಡಿದ ಬಳಿಕ ಅವರಿಗೆ ತ್ರಿವಿಕ್ರಮ ಪಂಡಿತ ಅನ್ನುವಂಥ ಮಹಾ ಪಂಡಿತನಾದಂಥ, ಕವಿಯಾದಂಥ, ಆಚರಣಶೀಲನಾದಂಥ ಒಬ್ಬ ಮಗ ಹುಟ್ಟಿದ. ಅವರು ಈ ಸ್ಮಾರ್ತ ಭಾಗವತ ಸಂಪ್ರದಾಯದಲ್ಲಿ ಬಂದವರು. ಅದ್ವೈತ ವೇದಾಂತದ ಬಗ್ಗೆ ಅವರಿಗೆ ಅನೇಕ ಶಂಕೆಗಳಿದ್ದವು, ಆಕ್ಷೇಪಗಳಿದ್ದವು. ತಂದೆಯೇ ದೊಡ್ಡ ವಿದ್ವಾಂಸರಾದ್ದರಿಂದ ಅವರನ್ನು ಬಿಟ್ಟು ಬೇರೆ ಯಾರ ಹತ್ರ ಅವರು ವಿದ್ಯಾಭ್ಯಾಸಕ್ಕೆ ಹೋಗಬೇಕಾದ ಕಾರಣ ಇರಲಿಲ್ಲ. ಆದರೆ ಈ ಅದ್ವೈತ ವೇದಾಂತವನ್ನು ಸುಲಭವಾಗಿ ಅವ್ರ ಮನಸ್ಸು ಒಪ್ಪಲಿಲ್ಲ. ಆದರೆ ಸಹಾಧ್ಯಾಯಿಗಳು ನಾವೆಲ್ಲ ಓದ್ತಿದ್ದೇವೆ, ನೀನು ಕೂಡ ಓದಿ ಬಿಡು ಅಂತ ಅವರಿಗೆ ಮನವೊಲಿಸಿದರು. ಹಾಗೆ ಅವರು ಓದಲಿಕ್ಕೆ ಪ್ರಾರಂಭ ಮಾಡಿದರು. ಅಲ್ಲಿಗೆ 50ನೇ ಶ್ಲೋಕ ಮುಕ್ತಾಯ ಕಂಡಿತ್ತು. 51ನೇ ಶ್ಲೋಕವನ್ನು ಇವತ್ತು ನೋಡಬೇಕು. 83ನೇ ಭಾಗ ಅದು. ಅತಿ ದಕ್ಷಮತಿಂ ಸಪಾದಲಕ್ಷೇ ಸಮಯೇ ಮಾಯಿ ಜನಸ್ಯ ಯುಕ್ತಿಶೂರಂ ಮಹಿತಂ ಹಿ ಮಹೀತಲೆ ಮಹಿಮ್ನಾ ಜನಕೋ ನಂದನ ಮಬ್ರವೀದ್ ಉಪಾಂಶು. ಪಾಠ ಸಾಗಿತ್ತು, ಪಾಠ ಮುಗೀತು ಕೂಡ. ದೊಡ್ಡ ವಿದ್ವಾಂಸರಾದರು ತ್ರಿವಿಕ್ರಮ ಪಂಡಿತರು. ಆದರೆ ಅವರಿಗೆ ಈ ಅದ್ವೈತ ವೇದಾಂತದ ಬಗ್ಗೆ ಅನೇಕ ಆಕ್ಷೇಪಗಳು, ಶಂಕೆಗಳು ಇದ್ದವು ಅಂತ ಹಿಂದೆ ಬಂದಿತ್ತಲ್ಲ, ಅದೆಲ್ಲ ತಂದೆ ಆದಂಥ ಸುಬ್ರಹ್ಮಣ್ಯ ಪಂಡಿತರ ಗಮನಕ್ಕೂ ಬಂದಿತ್ತು. ಹಾಗಾಗಿ ಅವರು ಒಂದು ಬಾರಿ ರಹಸ್ಯದಲ್ಲಿ ತನ್ನ ಮಗನಿಗೆ ಹೀಗೆ ಮಾತಾಡಿಸಿದರಂತೆ. ಮಗ, ಸಪಾದ ಲಕ್ಷೆ 1.25 ಲಕ್ಷ ಶ್ಲೋಕಗಳಿಂದ ಕೂಡಿದಂಥ ಗ್ರಂಥ ಅದು ಅದ್ವೈತ ವೇದಾಂತ ಒಟ್ಟಾರೆ. ಅದು ಹಿಂದೆ ಕೂಡ ಬಂದಿತ್ತು. ಅಂಥ ಶಾಸ್ತ್ರದಲ್ಲಿ ಇವರು ನಿಪುಣರಾಗಿದ್ದರು ಈ ತ್ರಿವಿಕ್ರಮ ಪಂಡಿತರು. ಮತ್ತೆ ಮಾಯಾವಾದದಲ್ಲಿ ದೊಡ್ಡ ವಿದ್ವಾಂಸರು ಕೂಡ ಆಗಿದ್ರು. ಜಗತ್ತಿನ ಎಲ್ಲೆಡೆ ಅವರಿಗೆ ಮನ್ನಣೆಯೂ ಇತ್ತು. ಅಂಥವರಿಗೆ ಆ ತಂದೆ ಒಂದು ಬಾರಿ ರಹಸ್ಯದಲ್ಲಿ ಹೀಗೆ ಮಾತು ಹೇಳಿದ್ರಂತೆ, ನೋಡು, ನನ್ನ ಈ 2 ಮಾತುಗಳನ್ನು ಕೇಳು. ನಾನು ಕೂಡ ಬಹಳಷ್ಟು ವಿಚಾರ ಮಾಡಿ ಈ ಮಾತನ್ನು ಹೇಳ್ತಿದ್ದೇನೆ. ಏನು ಮಾಡಬೇಕು, ನಾವು ಹೇಗೆ ಉಪಾಸನೆ ಮಾಡಬೇಕು, ಭಗವಂತನನ್ನ ಏನಂತ ಉಪಾಸನೆ ಮಾಡಬೇಕು, ಏನಂತ ಉಪಾಸನೆ ಮಾಡಿ ಮುಂದೆ ಆತನ ಅನುಗ್ರಹಕ್ಕೆ ನಾವು ಪಾತ್ರರಾಗಬೇಕು, ಇದೆಲ್ಲವನ್ನು ಕೂಡ ಹೇಳು ಅಂತ ಅವರು ಮಗ ತಂದೆಯನ್ನು ವಿಸ್ತಾರವಾಗಿ ಏನು ಕೇಳಿರಲಿಲ್ಲ. ಆದರೆ ತಂದೆ ಅದನ್ನು ಹೇಳಲಿಕ್ಕೆ ಪ್ರಾರಂಭ ಮಾಡಿದರು. ಈ ಕಲಿಕಾಲದಲ್ಲಿ ನಾವು ಅನೇಕ ದುಃಖಗಳಿಗೆ ಈಡಾಗಿದ್ದೇವಲ್ಲ, ಈ ಎಲ್ಲ ದುಃಖ ಪರಿಹಾರ ಆಗಿ ನಾವು ಮುಕ್ತಿಯನ್ನು ಪಡ್ಕೋಬೇಕಲ್ಲ. ಅದಕ್ಕೆ ಭಗವಂತನನ್ನು ಏನಂತ ಉಪಾಸನೆ ಮಾಡಬೇಕು ಅಂದರೆ, ನಿರ್ಗುಣ ಭಾವನಾ ಸುಖಾಯನ. ಭಗವಂತನನ್ನ ನಿರ್ಗುಣ ಅಂತ ಉಪಾಸನೆ ಮಾಡ್ತಾ ಹೋದರೆ ಅದರಿಂದ ನಮಗೆ ಯಾವುದೇ ರೀತಿಯಾದಂಥ ಸುಖ ಸಿಗೋದಿಲ್ಲ. ಆದ್ದರಿಂದ ನಮಗಾಗಬೇಕಾದದ್ದೇನು, ಅದಕ್ಕೆ ರೀತಿಯಾದಂಥ ಉಪಾಸನೆಯನ್ನು ಮಾಡಬೇಕು. ಗೌಣ ವಿಮುಕ್ತಯೇ, ನಮಗೆ ಸುಖ, ಜ್ಞಾನ ಮೊದಲಾದ ಸದ್ಗುಣಗಳಿಂದ ಕೂಡಿದಂಥ ಒಂದು ವೈಭವದಿಂದ ಕೂಡಿದಂಥ ಮುಕ್ತಿ ಸಿಗಬೇಕಾಗಿದೆ. ಅಂಥ ಮುಕ್ತಿ ಸಿಗಬೇಕಾದ್ರೆ ಅಂಥದೇ ಸ್ವರೂಪವುಳ್ಳಂಥ ಭಗವಂತನನ್ನು ನಾವು ಉಪಾಸನೆ ಮಾಡಬೇಕು. ಭಗವಂತನನ್ನ ಸಕಲ ಸದ್ಗುಣ ಪರಿಪೂರ್ಣ, ಅನಂತ ಗುಣ ವಿಶಿಷ್ಟ ಅಂತ ನಾವು ಹೀಗೆ ಭಗವಂತನನ್ನ ನಾವು ಉಪಾಸನೆ ಮಾಡೋಣ. ಭಜದೇವಂ ವಸುದೇವ ಸೂನುಮೇವ, ವಸುದೇವನ ಮಗನಂತ ವಾಸುದೇವನನ್ನೇ ಇದಕ್ಕಾಗಿ ಉಪಾಸನೆ ಮಾಡೋಣ. ಆಗಿನ ಕಾಲದಲ್ಲಿ ವಿದ್ವಾಂಸರು ಹೇಗಿದ್ರು, ಈಗಿನ ಕಾಲದಲ್ಲೂ ಅಂತ ವಿದ್ವಾಂಸರು ಇರ್ತಾರೆ, ಇರೋದಿಲ್ಲ ಅಂತಲ್ಲ. ನಮಗೆ
ಪಾಂಡಿತ್ಯ ಅಂತ ಅನ್ನೋದು, ಶಾಸ್ತ್ರಗಳ ಅಭ್ಯಾಸ, ಶಾಸ್ತ್ರಗಳ ಪ್ರವಚನ ಅಂತ ಅನ್ನೋದು ಕೇವಲ ಒಂದು ಹೊಟ್ಟೆ ಹೊರೆಯುವಂಥ ಕಾರ್ಯಕ್ಕಾಗಿರಬಾರ್ದು. ತತ್ವಜ್ಞಾನಕ್ಕಾಗಿ ನಮಗೆ ಒಂದು ತೀವ್ರವಾದಂಥ ಕಾಳಜಿ ಇರಬೇಕು. ಯಾವಾಗ ಮುಕ್ತನಾದೇನೋ, ಈ ಸಂಸಾರದ ಬಂಧನವನ್ನು ದಾಟಿಕೊಂಡು ಹೋದೇನೋ ಅನ್ನುವಂಥ ಒಂದು ತವಕ ಇರಬೇಕು. ಅದಕ್ಕಾಗಿ ಆಗಿನ ಕಾಲದ ವಿದ್ವಾಂಸರು ಅಧ್ಯಯನ ಮಾಡಲಿಕ್ಕೆ ತೊಡಗಿದ ಮೇಲೆ ನಾವು ಹಿಡಿದ ಮಾರ್ಗ ಯುಕ್ತವಾಗಿದೆಯೋ ಇಲ್ವೋ ಅಂತ ಎಲ್ಲರೂ ವಿಚಾರ ಮಾಡ್ತಿದ್ರು. ಕೆಲವರಾದರೂ ಮಾಡ್ತಿದ್ರು, ಕೆಲವು ಅಪರೂಪದ ಕೆಲವರಲ್ಲಿ ಇವರು ಆಗಿದ್ರು. ಹಿಡಿದ ಮಾರ್ಗ ಯುಕ್ತವಾಗಿರಬೇಕು. ನಾವು ಹಿಡಿದ ಮಾರ್ಗ ನಮಗೆ ಕೇವಲ ಹೊಟ್ಟೆ ಹೊರೆಯೋಕ್ಕೆ ಒಂದು ಉಪಾಯವಾಗದೆ ಅದು ನಮ್ಮನ್ನ ಈ ಸಂಸಾರದಿಂದ ಮೇಲೆತ್ತಬೇಕು ಅಂತ ಆಲೋಚನೆ ಮಾಡ್ತಿದ್ರು. ಅದಕ್ಕಾಗಿ ಏನು ಮಾಡಬೇಕು ಅಂತಂದ್ರೆ ಉಪಾಸನೆ ಏನು ಮಾಡಬೇಕು ಅಂತ ನಿತ್ಯ, ಅದು ಮುಖ್ಯ. ಹೊರಗಿನ ಜನರಿಗೆ ಪ್ರವಚನ ಮಾಡ್ತೀವಿ, ಪೌರೋಹಿತ್ಯ ಮಾಡಿಸ್ತೀವಿ, ದಾನ ದಕ್ಷಿಣೆಗಳನ್ನ ತಗೊಳ್ತೀವಿ, ಕೊಡ್ತೀವಿ, ಅದೆಲ್ಲ ಸರಿ. ಏಕಾಂತದಲ್ಲಿ ನಮ್ಮ ಸಲುವಾಗಿ ಒಂದಿಷ್ಟು ಸಾಧನೆ ಮಾಡ್ಕೋಬೇಕಲ್ಲ. ಮನುಷ್ಯ ಅಂತರ್ಮುಖಿಯಾಗಿ ಬದುಕಬೇಕು. ಅಂತರ್ಮುಖಿಯಾಗಿ ಬದುಕದೆ ಕೇವಲ ಬಹಿರ್ಮುಖನಾಗಿ ಬದುಕುತ್ತಾ ನಾವು ಮುಂದುವರೆದು ಬಿಟ್ರೆ ಅದರಿಂದ ಆ ವ್ಯಕ್ತಿಗಳಿಗೆ ಏನೂ ಸುಖ ಸಿಗೋದಿಲ್ಲ. ಅದಕ್ಕಾಗಿ ಅಂತರ್ಮುಖನಾಗಿ ಮನುಷ್ಯ ಸ್ವಲ್ಪ ಆಲೋಚನೆ ಮಾಡೋದು ಯಾವತ್ತೂ ಕೂಡ ಹೆಚ್ಚು ಯುಕ್ತ. ಅದಕ್ಕೆ ಏನು ಮಾಡಬೇಕು? ಸಕಲ ಸದ್ಗುಣಗಳಿಂದ ಕೂಡಿದಂತಹ ಒಂದು ಮುಕ್ತಿ ಸಿಗಬೇಕಾದ್ರೆ ಅಂಥದೇ ರೀತಿಯಾದಂಥ ಭಗವಂತನನ್ನು ಉಪಾಸನೆ ಮಾಡಬೇಕು. ಆಕಸ್ಮಿಕವಾಗಿ ನೆನಪಿಗೆ ಬಂತು, ನಾನೀಗ ಹೇಳ್ತಿರುವಂಥ ಒಂದು ದೃಷ್ಟಾಂತ ಈ ಪ್ರಕೃತ ಸಂದರ್ಭಕ್ಕೆ ಎಷ್ಟು ಮಟ್ಟಿಗೆ ಉಪಯುಕ್ತ ಆಗ್ತದೆ, ಎಷ್ಟರ ಮಟ್ಟಿಗೆ ಅದು ಹೊಂದ್ಕೊಂಡಿದೆ ಅಂತ ಅನ್ನೋದು ಮುಂದಿದ್ದು ಸುಮ್ಮನೆ ಹೇಳಬೇಕು ಅಂತ ಅನಿಸ್ತು. ಒಬ್ರು ಕೇಳಿದ್ರು ನಾನು ನಿನ್ನೆ, ನಾವು ಭಗವಂತನನ್ನು ನೀವು ಇಷ್ಟೆಲ್ಲ ಆರಾಧನೆ ಮಾಡ್ತೀವಲ್ಲ ಈ ಜೀವನದಲ್ಲಿ, ಭಜನೆ ಮಾಡ್ತೀವಿ, ಆರಾಧನೆ ಮಾಡ್ತೀವಿ, ಉಪಾಸನೆ ಮಾಡ್ತೀವಿ, ನಾಮಸ್ಮರಣೆ ಮಾಡ್ತೀವಿ, ಇದೆಲ್ಲ ಮಾಡೋದು ಯಾತಕ್ಕಾಗಿ? ನಮಗೆ ಮುಂದೆ ಕಲ್ಯಾಣ ಆಗಬೇಕು, ವೃದ್ಧಾಪ್ಯದಲ್ಲಿ ನಮ್ಮ ಜೀವನ ಸುಗಮವಾಗಿ ನಡೆಯಬೇಕು, ಶಾಂತವಾದಂಥ ಭಕ್ತಿಯಿಂದ ಕೂಡಿದಂಥ ಒಂದು ಜೀವನ ನಡೀಬೇಕು ಅನ್ನೋದಕ್ಕಾಗಿ ಇಷ್ಟೆಲ್ಲ ಉಪಾಸನೆ ಮಾಡ್ತೀವಿ ಅಂತ ನೀವು ಎಷ್ಟೋ ಸರಿ ನಮಗೆ ಹೇಳ್ತೀರಿ ಮಾತಿಗೆ ಕೂತಾಗ. ಆದರೆ ನಮ್ಮಲ್ಲೊಬ್ಬರು ಹಿರಿಯರಿದ್ದಾರೆ, ಸಾಕಷ್ಟು ಧಾರ್ಮಿಕವಾಗಿ ಬದುಕಿದ್ರು. ಆದರೆ ಈಗ ಅವ್ರಿಗೆ ಏನಾಗಿಬಿಟ್ಟಿದೆ ಅಂದ್ರೆ ಅರಳು ಮರಳಾಗಿಬಿಟ್ಟಿದೆ. ಯಾವ ದೇವರು ಇಲ್ಲ, ಉಪಾಸನೆ ಇಲ್ಲ, ಏನೂ ತಿಳಿದಂಥ ಪರಿಸ್ಥಿತಿ ಅವ್ರಿಗೆ ಬಂದ್ಬಿಟ್ಟಿದೆ. ಯಾಕೆ ಹೀಗೆ ಅಂತ ಅವ್ರು ಕೇಳಿದರು. ಕೇಳಿದವರು ಬ್ರಾಹ್ಮಣರೇನಲ್ಲ. ನಾನು ಹೇಳಿದೆ, ನಮಗೇನಾಗಿರ್ತದಂದ್ರೆ ಸುತ್ತಮುತ್ತಲಿನ ಪರಿಸರದಲ್ಲಿ ಏನೊಂದು ಒತ್ತಡ ಪ್ರಭಾವ ಇರ್ತದಲ್ಲ, ಆ ಪ್ರಭಾವಕ್ಕೆ ಮಣಿದು ನಾವು ಪ್ರವೃತ್ತಿ ಮಾಡ್ತಾ ಹೋಗಿಬಿಡ್ತೀವಿ. ಸುತ್ತಮುತ್ತಲೆಲ್ಲ ಒಂದು ಯಾವುದೋ ಯಾವ ರೀತಿಯಾದ ಶಿಕ್ಷಣದ ವಾತಾವರಣ ಇರ್ತದೋ ಅಂಥದೇ ಶಿಕ್ಷಣವನ್ನು ನಾವು ಪಡ್ಕೊಂಡು ಬಿಡ್ತೇವೆ. ನಮ್ಮ ಸುತ್ತಮುತ್ತಲಿನವರೆಲ್ಲ ವೈದ್ಯರಾಗಿಬಿಟ್ರೆ ನಾವು ವೈದ್ಯರಾಗಿಬಿಡ್ತೇವೆ. ಸುತ್ತಮುತ್ತಲಿನವರೆಲ್ಲ ಮನೆಯಲ್ಲಿದ್ದವರೆಲ್ಲ ಇಂಜಿನಿಯರ್ಗಳಾಗಿಬಿಟ್ರೆ ನಾವು ಅದೇ ಆಗಿಬಿಡ್ತೇವೆ. ಅದರಂತೆ ಸುತ್ತಮುತ್ತಲಿನವರೆಲ್ಲ ಧಾರ್ಮಿಕರಾಗಿದ್ದರೆ ಸಂಧ್ಯಾವಂದನೆ, ದೇವರ ಪೂಜೆ, ಆ ಪೌರೋಹಿತ್ಯ ಇಂಥದನ್ನೆಲ್ಲ ಮಾಡ್ತಿದ್ರೆ ನಾವು ಅದನ್ನೇ ಮಾಡ್ತಾ ಹೋಗಿಬಿಡ್ತೇವೆ. ನಮ್ದು ಹೇಗಿರ್ತದೆ ಅಂತಂದರೆ, ಈ ತೀರಾ ಗ್ರಾಮ್ಯವಾದ ಭಾಷೆಯಲ್ಲಿ ಕಡ್ದಷ್ಟೇ ತುರಿಸ್ಕೊಳ್ಳೋದು ಅಂತ ಒಂದು ಮಾತಿದೆ. ಎಷ್ಟು ತುರಿಸ್ತದೋ, ಎಷ್ಟು ನಮಗೆ ತುರಿಕೆಯ ಒಂದು ಸಂವೇದನೆ ಆಗ್ತದೋ ಅಷ್ಟು ಬೆರಳುಗಳಿಂದ ನಾವು ಪರಚ್ಕೊಂಡು ಬಿಡ್ತೀವಿ ನಮ್ಮ ಶರೀರವನ್ನು. ಅಷ್ಟು ತುರಿಕೆ ಹೋಗಿಬಿಟ್ರೆ ಮುಗಿದೋಯ್ತು. ನಮಗೆ ಸುತ್ತಮುತ್ತಲಿನ ಒಂದು ಪ್ರಚೋದನೆ, ಸುತ್ತಮುತ್ತಲಿನ ಪ್ರೇರಣೆ, ಅದಕ್ಕನುಸಾರವಾಗಿ ನಾವು ಬದುಕ್ತೇವೆ ಹೊರತು ಅಂತರ್ಮುಖರಾಗಿ ಬದುಕಿರುವಂಥ ಒಂದು ಪ್ರಯತ್ನವನ್ನು ಹೆಚ್ಚು ಮಾಡೋದಿಲ್ಲ. ಆದ್ದರಿಂದ ನಾವು ಮಾಡುವಂಥ ಸಂಧ್ಯಾವಂದನೆ, ದೇವರ ಪೂಜೆ ಇವೆಲ್ಲವೂ ಕೂಡ ಕೇವಲ ಮೇಲ್ನೋಟಕ್ಕೆ ಮತ್ತು ಅವು ಹೆಚ್ಚಿನ ಆಂತರಿಕವಾದಂಥ ಫಲವನ್ನು ಕೊಡದೇ ಇರುವಂಥ ರೀತಿಯಲ್ಲಿ ಮಾಡ್ಕೊಂಡು ಹೋಗದಿರುವಂಥ ಸಾಧ್ಯತೆ ಇದೆ ನಮ್ಮಲ್ಲಿ ಬಹುತೇಕ ಎಷ್ಟೋ ಜನರದು. ಸುತ್ತಮುತ್ತಲವ್ರು ಏನು ಮಾಡ್ತಾರೋ ನಾವು ಅದನ್ನೇ ಮಾಡಿಬಿಡ್ತೀವಿ ಹೊರತು ಅದು ಯಾಕಾಗಿ ಮಾಡಬೇಕು, ಎಷ್ಟರ ಮಟ್ಟಿಗೆ ಮಾಡಬೇಕು, ಅದು ನಮಗೆ ಮುಂದೆ ಹೇಗೆ ತಾರಕ ಆಗಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ನಾವು ಆಳವಾಗಿ ಆಲೋಚನೆ ಮಾಡೋದಿಲ್ಲ. ಅದಕ್ಕಾಗಿ ಇಂಥದ್ದೊಂದು ಪರಿಸ್ಥಿತಿ ನಮ್ಮಲ್ಲಿ ಬಹುತೇಕ ಜನರಿಗೆ ಬಂದು ಬಿಟ್ಟಿರ್ತದೆ ಅಂತ ನಾನು ಅವರಿಗೆ ಒಂದು ಉತ್ತರ ಹೇಳಿದೆ. ಮತ್ತೆ ಕೇಳಿದೆ, ನಾನು ಹೇಳಿದ್ದು ನೀವು ಸಮಾಧಾನ ಅನಿಸಿತೋ ಹೇಗೆ ಅಂತ ಕೇಳಿದೆ. ಇಲ್ಲ, ನೀವು ಹೇಳಿದ್ದು ಸರಿ ಇದೆ, ಈಗ ನನಗೆ ಅದು ಅರ್ಥ ಆಯಿತು ಅಂತ ಅವ್ರು ಅಂದರು. ಆದ್ರಿಂದಲೇ ನಮಗೆ ಇನ್ನೊಂದು ಸಂಗತಿ ಯಾವತ್ತೂ ನೆನಪಿಗಿರ್ಬೇಕು. ನಮ್ಮ ಸುತ್ತಮುತ್ತ ಇರುವಂಥ ಅನೇಕ ಜನ ವ್ಯಕ್ತಿಗಳನ್ನು ನೋಡ್ತೀವಲ್ಲ, ಸಾಧನೆ ಮಾರ್ಗದಲ್ಲಿದ್ದಂಥ ಅನೇಕ ಜನರನ್ನು ನೋಡ್ತೀವಿ. ಕೆಲವು ಜನರಿಗೆ ಹೀಗಾಯಿತು ಅಂತ ಮಾತ್ರಕ್ಕೆ ಅವ್ರು ಮಾಡಿದ್ದು ವ್ಯರ್ಥ ಅಲ್ಲ. ವೃದ್ಧಾಪ್ಯದಲ್ಲಿ ಹಾಗಾಯ್ತು, ಹೌದು. ಆದರೆ ಯೌವನದಲ್ಲಿ ಅವ್ರು ಮಾಡಿದಂಥ ನಾಮಸ್ಮರಣೆ, ಏನೋ ಧಾರ್ಮಿಕವಾದ ಜೀವನ, ತಮಗೆ ತಿಳಿದಂತೆ ಮಾಡಿದಂಥ ಧಾರ್ಮಿಕ ಜೀವನ, ಇದ್ಯಾವುದೂ ವ್ಯರ್ಥ ಅಲ್ಲ. ಯಾಕೆ? ನಾವು ಯೌವನದಲ್ಲಿ ಮಾಡಿದ್ದೆಲ್ಲವೂ ಕೂಡ ಸಾರ್ಥಕವಾಗಿ ವೃದ್ಧಾಪ್ಯದಲ್ಲಿ ನಮ್ಮನ್ನು ಕೈ ಹಿಡಿದು ನಡೆಸಬೇಕಾದ್ರೆ ಸಾಧನೆ ಹಂತದಲ್ಲಿ ನಾವು ಬಹಳ ಮೇಲೆ ಇರಬೇಕಾಗ್ತದೆ. ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದಲೂ ಮೇಲೆ ಇರಬೇಕು. ಒಂದು ವೇಳೆ ಸ್ವರೂಪಯೋಗ್ಯತೆಯ ದೃಷ್ಟಿಯಿಂದ ಬಹಳ ದೊಡ್ಡ ವ್ಯಕ್ತಿಗಳು ಅಲ್ಲದೇ ಇದ್ರೂ ಕೂಡ ಸಣ್ಣ ಸ್ವರೂಪಯೋಗ್ಯತೆಯವರೇ
ಆದ್ರೆ ಹೆಚ್ಚು ಸಾಧನೆ ಮಾಡಿದವರು, ಅವರ ಯೋಗ್ಯತೆ ಅಳತೆಯಲ್ಲೇ ಯೋಗ್ಯತೆ ಮಿತಿಯಲ್ಲೇ ಹೆಚ್ಚು ಸಾಧನೆ ಮಾಡಿದವರಾಗಿದ್ರೆ ವೃದ್ಧಾಪ್ಯದಲ್ಲಿ ಮಾಡಿದ್ದೆಲ್ಲವೂ ಯೌವನದಲ್ಲಿ ಮಾಡಿದ್ದೆಲ್ಲವೂ ಕೂಡ ವೃದ್ಧಾಪ್ಯದಲ್ಲಿ ಅವ್ರಿಗೆ ಕೈ ಹಿಡಿತದೆ, ಅವ್ರಿಗೆ ಅನುಕೂಲ ಮಾಡಿಕೊಡ್ತದೆ. ಇಲ್ಲದೆ ಹೋದ್ರೆ ಅದು ವ್ಯರ್ಥ ಅಲ್ಲ. ಅಂಥವ್ರನ್ನ ನೋಡಿ ಉಳಿದವರಿಗೆಲ್ಲ ಏನ್ ಮಾಡಿದ್ರು ಇವ್ರ ಜೀವಮಾನದಲ್ಲಿ? ಧಾರ್ಮಿಕರಾಗಿ ಬದುಕಿದ್ರು, ಭಗವದ್ಭಕ್ತರಾಗಿ ಬದುಕಿದ್ರು, ಕೊನೆಗೆ ಮೂರ್ಖರಾಗಿ ಅರಳು ಮರಳಾಗಿ ಜೀವನ ಹಾಳು ಮಾಡ್ಕೊಂಡಲ್ಲ ಅಂತ ನಮ್ಗೆ ಅದನ್ನ ನೋಡಿ ಕೊನೆಗೆ ಅದನ್ನು ಇವ್ರು ಮಾಡಿದ್ದೆಲ್ಲ ವ್ಯರ್ಥ ಅಂತ ಅನಿಸ್ಬಿಡುವಂತ ಸಾಧ್ಯತೆ ಇದೆ ಸುತ್ತಮುತ್ತಲವ್ರಿಗೆ ನೋಡಿದವರಿಗೆ. ಹಾಗಲ್ಲ. ಸ್ವಲ್ಪಮಪ್ಯಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್, ಭಗವದ್ಗೀತೆಯಲ್ಲಿ ಹೇಳಿದ ಅದನ್ನೇ. ಈ ಧರ್ಮಕ್ಕೆ ಸಂಬಂಧಪಟ್ಟಂತೆ ಒಂದೊಂದೇ ಹೆಜ್ಜೆಯನ್ನು ಇಟ್ಟರೂ ಅದು ಯಾವತ್ತೂ ವ್ಯರ್ಥ ಅಲ್ಲ. ಇವತ್ತು ಮಾಡಿದ ಶ್ರವಣ, ಇವತ್ತು ಮಾಡಿದಂಥ ನಾಮಸ್ಮರಣ, ಇದು ಇದೇ ಕಾಲದಲ್ಲಿ ನಮಗೆ ಉಪಯೋಗ ಆಗದೇ ಇದ್ರೂ ಕೂಡ ಮುಂದೆ ಯಾವುದೋ ಒಂದು ಜನ್ಮದಲ್ಲಿ ನಮಗದರ ಫಲ ಸಿಕ್ಕೇ ಸಿಗ್ತದೆ. ಮಾಡಿದ್ದು ವ್ಯರ್ಥ ಅಲ್ಲ. ಪ್ರಾರಂಭ ಮಾತ್ರ ಮಿಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಅಂತ ಆಚಾರ್ಯರು ಗೀತಾ ಪ್ರಸ್ಥಾನದಲ್ಲಿ, ತಾತ್ಪರ್ಯ ಇರ್ಬೋದು ಅಥವಾ ಗೀತಾ ಭಾಷೆದಲ್ಲಿ ಇರ್ಬೋದು, ಒಂದು ಮಾತು ಹೇಳ್ತಾರೆ. ನನಗೆ ಇದನ್ನೆಲ್ಲ ನೋಡಿದರೆ ಅದೇ ನೆನಪಿಗೆ ಬಂತು. ಪ್ರಾರಂಭ ಮಾತ್ರ ಮಿಚ್ಛಾವ, ಒಂದೇ ಒಂದು ಹೆಜ್ಜೆಯನ್ನು ಮುಂದಿಡ್ರಿ. 100 ಹೆಜ್ಜೆ ಅಲ್ಲ, 1000 ಹೆಜ್ಜೆ ಅಲ್ಲ, ಒಂದು ಹೆಜ್ಜೆ ಮುಂದಿಡ್ರಿ ಸಾಕು, ಅದು ವ್ಯರ್ಥ ಅಲ್ಲ ಎಂದು. ಅಥವಾ ಒಂದು ಹೆಜ್ಜೆ ಮುಂದಿಡ್ಲಿಕ್ಕಾಗದೇ ಇದ್ರೂ ಅಡ್ಡಿ ಇಲ್ಲ, ಒಂದು ಹೆಜ್ಜೆ ಮುಂದಿಡಬೇಕು ಅಂತ ಸಂಕಲ್ಪ ಮಾಡ್ರಿ. ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ, ಇದು ಯಾವತ್ತೂ ಕೂಡ ವ್ಯರ್ಥ ಅಲ್ಲ. ಅದು ಎಂದಾದ್ರೂ ನಿಮ್ಗೊಂದು ದಿವಸ ತಾರಕ ಆಗ್ತದೆ, ಭಗವಂತ ತನ್ನ ಕೈ ಹಿಡಿದು ಮೇಲೆ ಕರ್ಕೋತಾನೆ. ಆದ್ರಿಂದ ಇದು ಇಂಥ ವ್ಯಕ್ತಿಗಳನ್ನ ಬೇಕಾದಷ್ಟು ಜೀವಮಾನದಲ್ಲಿ ನೋಡಿರ್ತೇವೆ. ತಾವು ಸ್ವಯಂ ಮನೋವಿಜ್ಞಾನ ಮನಃಶಾಸ್ತ್ರದಿಂದೆಲ್ಲ ಓದಿ ಕೊನೆಗೆ ಜೀವಮಾನದ ಕೊನೆಗೆ ಅರಳು ಮರಳಿನಿಂದ ವರ್ತಿಸುವಂತ ಜನರನ್ನು ನೋಡಿರ್ತೀವಿ. ಖ್ಯಾತರಾದಂತಹ ವೈದ್ಯರನ್ನು ನೋಡಿರ್ತೀವಿ. ಆ ವೈದ್ಯರಾದವರು ಕೊನೆಗೆ ಅಸ್ತವ್ಯಸ್ತವಾದ ಬುದ್ಧಿ ಉಳ್ಳವರಾಗಿ ಕೊನೆಗೆ ಹುಚ್ಚುಚ್ಚಾರ ಮಾತಾಡಿಕೊಂಡು ಮರಣಿಸೋದನ್ನು ನೋಡಿರ್ತೀವಿ. ಇಂಥದನ್ನೆಲ್ಲ ನಮ್ಮ ಸುತ್ತಮುತ್ತ ಬೇಕಾಷ್ಟು ನೋಡಿರ್ತೀವಿ. ಅದ್ಯಾವುದೂ ಮಹತ್ವದ್ದಲ್ಲ. ಯಾಕಂದ್ರೆ ಸಾಧನೆಯ ಹಂತದಲ್ಲಿ ಹಿಂದೆ ಏನು ಮಾಡಿರ್ತಾನೆ ಮನುಷ್ಯ, ಮುಂದೆ ಏನು ಮಾಡಿದ್ದಾನೆ ಅಂತ ಅನ್ನೋದೆಲ್ಲ ಮುಖ್ಯ. ಈ ಒಂದು ಜೀವನ ನಮ್ಮ ಜೀವಮಾನದಲ್ಲಿ ಬಹಳ ದೊಡ್ಡ ಜೀವನ ಏನಲ್ಲ ಮತ್ತು ಬಹಳ ದೊಡ್ಡ ಹಂತ ಏನೂ ಅಲ್ಲ. ಒಟ್ಟಾರೆ ಜೀವಮಾನದಲ್ಲಿ ನಾವು ಏನು ಕಳ್ಕೊಂಡ್ವಿ, ಒಟ್ಟಾರೆ ಜೀವಮಾನದಲ್ಲಿ ಏನು ಗಳಿಸಿವಿ ಅಂತ ಅನ್ನೋದು ಮುಖ್ಯ. ಆದ್ರಿಂದ ಅದನ್ನೆಲ್ಲ ಗಮನಕ್ಕೆ ತಂದ್ಕೋಬೇಕು. ಸಾಧನೆಯ ಹಂತದಲ್ಲಿ ಮನುಷ್ಯನಿಗೆ ಏಳು ಬೀಳು ಇದೆಲ್ಲ ಇದ್ದದ್ದೇ ಅಂತ ನಮಗನಿಸ್ತದೆ. ಅದಕ್ಕಾಗಿ ಇವ್ರು ನೋಡ್ರಿ, ನಮ್ಮ ದೃಷ್ಟಿಯಿಂದ ಇವತ್ತು ನಾವು ಯಾವುದೊಂದು ತತ್ವಶಾಸ್ತ್ರವನ್ನು ಸರಿ, ಯಾವ ತತ್ವಶಾಸ್ತ್ರ ಉಚಿತವಾದದ್ದು, ಇದೊಂದೇ ಉಚಿತವಾದ್ದು ಅಂತ ಏನು ಹೇಳ್ತಿದ್ದೀವಲ್ಲ, ಅವರ ನಮ್ಮ ದೃಷ್ಟಿಯಲ್ಲಿ ಈಗ ಈ ಯಾರ ಬಗ್ಗೆ ಕಥೆ ಕೇಳ್ತಿದ್ದಾರೆ, ಇವರು ಯಾವುದೋ ಕ್ಷುದ್ರವಾದಂತಹ ಪರಿಸರದಲ್ಲಿ ಹುಟ್ಟಿದವರು. ಅವರಿಗೆ ತತ್ವಜ್ಞಾನದ ನಿಜವಾದ ತತ್ವಜ್ಞಾನದ ಸಿಗುವಂಥ ಸಾಧ್ಯತೆ ಬಹಳ ಕಡಿಮೆ. ಹಾಗೆ ನೋಡಿದರೆ ಆ ಪರಿಸರದಲ್ಲಿ ಹುಟ್ಟಿದವರಿಗೆ. ಆದರೆ ಸ್ವರೂಪಯೋಗ್ಯತೆ ಬಹಳ ಶುದ್ಧವಾದದ್ದು. ಮತ್ತೆ ನಾವಿದ್ದೆಲ್ಲ ಹೇಳಲಿಕ್ಕೆ ಏನು ಕೂತಿದ್ದೀವಲ್ಲ, ಈಗ ನಮ್ಮೆಲ್ಲರಿಗಿಂತ ಬಹಳ ದೊಡ್ಡದಾದಂತಹ ಸ್ವರೂಪಯೋಗ್ಯತೆ, ನಮ್ಮಂಥವ್ರಿಗೆ ಮಾರ್ಗದರ್ಶನ ಮಾಡಬೇಕಾದಂತಹ ಸ್ವರೂಪಯೋಗ್ಯತೆ ಅದು. ಆದ್ರಿಂದ ಅವರಿಗೆ ಆಲೋಚನೆ ಮಾಡಲಿಕ್ಕೆ ಹತ್ತಿತು. ಆ ಅಜ್ಜನಿಗಾದ ಆಲೋಚನೆ ಬಂದಿತ್ತು, ಮಗನಿಗೆ ಅವ್ರು ಹೇಳಿದ್ರು, ಮಗ ಶುದ್ಧವಾದ ಮಾರ್ಗವನ್ನು ಹೇಳಿದ್ರು. ಅಜ್ಜ ತನ್ನ ಕಾಲದಲ್ಲಿ ಏನು ಕಂಡ್ರೋಗ ಇಲ್ಲೋ ಗೊತ್ತಿಲ್ಲ, ಮಗ ತನ್ನ ಕಾಲದಲ್ಲಿ ಮಹತ್ತರವಾದ ಬದಲಾವಣೆ ಮಾಡಿಕೊಂಡ್ರು. ಮೊಮ್ಮಕ್ಕಳು ಅದನ್ನು ರೂಢಿಸಿಕೊಂಡ್ರು, ಮರಿಮಕ್ಕಳು ಮತ್ತೂ ಕೂಡ ರೂಢಿಸಿಕೊಂಡ್ರು. ನಮ್ಮಂಥವ್ರಿಗೆ ಎಷ್ಟೋ ಜನರಿಗೆ ಇಡೀ ಪರಂಪರೆಗೆ ಮಾರ್ಗದರ್ಶಕ ಆಗುವಂಥ ಗ್ರಂಥಗಳನ್ನು ರಚನೆ ಮಾಡಿದರು. ಮನುಷ್ಯ ಅತ್ಯಂತ ಶುದ್ಧನಾಗಿ ಪ್ರಾಮಾಣಿಕತನದಿಂದ ಅಂತರ್ಮುಖನಾಗಿ ಇದನ್ನೆಲ್ಲವನ್ನು ಆಲೋಚನೆ ಮಾಡಬೇಕು, ಮತ್ತೆ ಕೇಳಿದ್ದನ್ನೆಲ್ಲ ಜೀರ್ಣ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಪಟ್ರೆ ಇದು ಉಪಯೋಗ. ಈ ಎಲ್ಲ ಕಥೆಗಳಿಂದ ನಾವು ಅದನ್ನು ಕಲಿಬೇಕು. ನಮಗೆ ನಾವು ಮಾಡುವಂಥ ಪ್ರವಚನ ಶ್ರವಣ ಇದೆಲ್ಲ ಕೇವಲ ಕಡ್ದಷ್ಟೇ ತುರಿಸ್ಕೊಳ್ಳೋದಾಗಬಾರ್ದು, ಕೇವಲ ಮೇಲ್ನೋಟಕ್ಕಾಗಬಾರ್ದು. ಇದೆಲ್ಲ ಅಂತರ್ಮುಖಿಗಳನ್ನಾಗಿ ನಮ್ಮನ್ನು ಮಾಡಬೇಕು. ಅದಕ್ಕಾಗಿ ಈ ಕಥೆಗಳು ನಮಗೆ ಮಾರ್ಗದರ್ಶಕ ಆಗಬೇಕು ಅಂತ ನನಗೆ ಅನಿಸಿದ್ದು ಇದನ್ನು ನೋಡಿದರೆ. ನಿನ್ನೆ ನಡೆದ ಘಟನೆ ಅದನ್ನು ನಿಮ್ಗೆ ಹೇಳಿದೆ. ಆದ್ರಿಂದ ಭಗವಂತನನ್ನೇ ಆರಾಧನೆ ಮಾಡಪ್ಪ. ಮಗನಿಗೆ ಏನು ಅನಿಸ್ತು? ಸುಬ್ರಹ್ಮಣ್ಯ ಪಂಡಿತರು ಹೇಳಿದ್ದನ್ನು ಕೇಳಿ ಈ ತ್ರಿವಿಕ್ರಮ ಪಂಡಿತರಿಗೆ ಏನು ಅನಿಸ್ತು? ತಾತನ ಮಾತನ್ನು ಕೇಳಿದರು. ನಿಶಮ್ಯ ಕಿಂಚಿತ ತರಳಾತ್ಮಾಪಿ ವಿಚಾರೇ ಶಾಸ್ತ್ರಸಾರಂ. ಬಹಳ ಗೊಂದಲ ಆಗಿಬಿಡ್ತಾವ್ರಿ. ಏನ್ ಮಾಡಬೇಕು? ಈ ಕಡೆ ಸಕಲ ಸದ್ಗುಣ ಪರಿಪೂರ್ಣನಾದಂಥ ಭಗವಂತನನ್ನೇ ಉಪಾಸನೆ ಮಾಡು, ಗುಣಾಢ್ಯಂ, ಗುಣ ಪರಿಪೂರ್ಣನಾದ ಭಗವಂತನ ಉಪಾಸನೆ ಮಾಡುವಂತ ನಮ್ಮ ಅಪ್ಪ ನಮಗೆ ಹೇಳ್ತಿದ್ದಾರೆ. ಏಕಾಂತದಲ್ಲಿ ಕೂಡಿಸ್ಕೊಂಡು ಈ ಮಾತು ಹೇಳ್ತಿದ್ದಾರೆ. ವೇದಿಕೆ ಮೇಲೆ ಕೂತ್ರೆ ಉಳಿದೆಲ್ಲ ಶಿಷ್ಯರನ್ನು ಕೂಡಿಸ್ಕೊಂಡಾಗ ನಿರ್ಗುಣ ಮುಕ್ತಿ, ನಿರ್ಗುಣ ಬ್ರಹ್ಮ, ಅದ್ವೈತ ಇದನ್ನು ಪ್ರತಿಪಾದನೆ ಮಾಡ್ತಾರೆ. ಅಲ್ಲಿ ಅದನ್ನು ಪ್ರತಿಪಾದನೆ ಮಾಡ್ತಾರೆ. ರಹಸ್ಯದಲ್ಲಿ ನನಗೆ ಇದನ್ನು ಹೇಳ್ತಾರೆ. ಏನ್ ಗತಿ ನಮ್ಮದು, ಮುಂದೇನು ಗತಿ ಅಂತ ಅನಿಸ್ತಾ ಅವರಿಗೆ.
ವಸ್ತುತಃ ಮನುಷ್ಯನಿಗೆ ಆ ಒಂದು ಕಾತರತೆ ಬರಬೇಕು. ಆ ಕಾತರತೆ ಬರದೇ ಹೋದರೆ ನಮಗೇನು ಮುಂದಿನ ಗತಿ ಏನು ಅಂತ ಒಂದು ಚಿಂತೆ ಯಾವತ್ತು ಬರಬೇಕು. ಅದು ಬರದೆ ನಮ್ಗೆ ವೇದಾಂತ ಅರ್ಥವೇ ಆಗೋದಿಲ್ಲ, ಅದು ನಮ್ಗೆ ಉಪಯೋಗವೂ ಆಗೋದಿಲ್ಲ. ಆಯ್ತು, ಚಾಂಚಲ್ಯ ಬಂತು. ಆದ್ರೆ ಅಪ್ಪ ಹೇಳಿದ್ರು ಸುಮ್ಮನೆ ಕೂಡಲಿಲ್ಲ ಅವರು. ವಿಚಾರ್ಯ ಶಾಸ್ತ್ರ ಸಾರಂ, ಶಾಸ್ತ್ರದ ಸಾರ ಏನು ಅಂತ ವಿಚಾರ ಮಾಡ್ತಾ ಹೋದ್ರು. ಮತ್ತೆ ಪರಮೇವ ಸ ಪಾರ ಮಾರು ರುಕ್ಷು, ಈ ದಡದಲ್ಲಿ ನಿಂತಿದ್ದೀವಿ, ಆ ದಡಕ್ಕೆ ಹೋಗ್ಬೇಕಾಗಿದೆ ನಾವೀಗ. ವಿಗುಣೋಪಾಸ್ತಿ ಉಪಾಸನೋತ್ ಪರೇಭ್ಯ. ಈ ಕಡೆ ತಂದೆ ಹೀಗೆ ಹೇಳಿದ್ರು. ಮತ್ತು ಎಷ್ಟೋ ಜನ ದೊಡ್ಡ ದೊಡ್ಡ ವಿದ್ವಾಂಸರನ್ನೆಲ್ಲ ಭೇಟಿ ಮಾಡಿದ್ರು. ಅವರೆಲ್ಲರ ಹತ್ರ ಹೋದಾಗ ಪಿತುರ್ ಅನ್ಯೇಭ್ಯ, ತಂದೆಗಿಂತ ಹೊರತಾದಂಥ ದೊಡ್ಡ ದೊಡ್ಡ ವಿದ್ವಾಂಸರು, ಸನ್ಯಾಸಿಗಳು, ಸಾಧಕರು, ಅವರೆಲ್ಲರ ಕಡೆ ಹೋದರು. ವಿಗುಣೋಪಾಸ್ತಿಂ, ನಿರ್ಗುಣದ ಉಪಾಸನೆಯನ್ನು ಮಾಡಬೇಕು ಅಂತ ಅವ್ರು ಹೇಳಿ ಪ್ರಾರಂಭ ಮಾಡಿದ್ರು. ಸಗುಣೋಪಾಸನೆ ಮಾಡುವಂತ ಅಪ್ಪ ಹೇಳಿದ್ರು, ನಿರ್ಗುಣೋಪಾಸನೆ ಮಾಡುವಂತ ಅವ್ರು ಹೇಳಿದ್ರು. ಅದನ್ನೆಲ್ಲ ಕೇಳ್ತಾ ಹೋದ್ರು. ಯಾಕಂದ್ರೆ ಆ ಕಾಲದಲ್ಲೂ ಕೂಡ ಬೇಕಾದಷ್ಟು ಜನ ದೊಡ್ಡ ದೊಡ್ಡ ಸಾಧಕರಿದ್ರು, ಹಾಗೆ ಸನ್ಯಾಸಿಗಳು ಕೂಡ ಇದ್ರು, ಬೈರಾಗಿಗಳಿದ್ರು. ಅವ್ರನ್ನೆಲ್ಲರನ್ನು ಕೇಳಿದ್ರು. ಅವರು ನಿರ್ಗುಣೋಪಾಸನೆಯನ್ನೇ ಪ್ರತಿಪಾದನೆ ಮಾಡಿದ್ರು ಇವರಿಗೆ. ಆದ್ರಿಂದಲೇ ನನಗೇನು ಅನಿಸ್ತದೆ ಅಂತಂದ್ರೆ, ದೊಡ್ಡ ದೊಡ್ಡ ಉಪಾಸಕರು ಎಲ್ಲೆಲ್ಲೋ ಇದ್ದು ಬಿಟ್ಟಿರ್ತಾರೆ. ಇವತ್ತಲ್ಲ, ಅದು ಇನ್ನೊಂದು 2-3 ದಿವಸದಲ್ಲೇನೋ ಇರಬೇಕು, ತ್ಯಾಗರಾಜರ ಆರಾಧನೆ. ಆ ತ್ಯಾಗರಾಜರ ಆರಾಧನೆ ಕುರಿತಾದಂಥ ಸಂಗೀತದ ಆರಾಧನೆ ಈಗಾಗಲೇ ಪ್ರಾರಂಭ ಆಗಿದೆ. ಸದ್ಯದಲ್ಲೇ ಇಷ್ಟರಲ್ಲೇನೋ ಅದಿದೆ. ಆ ತ್ಯಾಗರಾಜರು ಅನೇಕ ಕೀರ್ತನೆಗಳನ್ನು ರಚನೆ ಮಾಡಿದ್ದಾರೆ. ಆ ಕೀರ್ತನೆಗಳೆಲ್ಲ ರಾಮ, ಕೃಷ್ಣ, ಮುಖ್ಯವಾಗಿ ರಾಮನ ಕುರಿತಾದದ್ದಿದೆ. ತ್ಯಾಗರಾಜರು ಅಂದರೆ ಅದ್ವೈತ ಸಂಪ್ರದಾಯದಲ್ಲಿ ಜನಿಸಿದವರು. ಅವರ ಆ ಸಂಗೀತವನ್ನು ನಾವು ಕೇಳೋದು ಅಥವಾ ಅವ್ರ ಬಗ್ಗೆ ಏನು ನಾವು ಗೌರವ ಭಾವನೆ ಇಡಬೇಕು. ನಮಗೆ ಪುರಂದರದಾಸರ ಆರಾಧನೆ, ಜಯತೀರ್ಥರ ಆರಾಧನೆ, ಸ್ವಾಮಿಗಳ ಆರಾಧನೆ, ದಾಸರ ಆರಾಧನೆ ಇದನ್ನೆಲ್ಲ ಮಾಡಿ ಗೊತ್ತು. ಆದರೆ ನಮಗೆ ತ್ಯಾಗರಾಜರ ಆರಾಧನೆಯನ್ನು ಮತ್ತೆ ಯಾರದೋ ಆರಾಧನೆಯನ್ನು ನಾವು ಮಾಡುವಂಥ ಪದ್ಧತಿ ನಮ್ಮಲ್ಲಿಲ್ಲ. ನಾವು ಅದನ್ನು ಹೌದು ವಿಧಿಪೂರ್ವಕವಾಗಿ ನಾವು ಅದನ್ನು ಮಾಡಬೇಕಾಗಿಲ್ಲ. ಆದರೆ ಬಂದಾಗ, ಆ ದಿವಸಗಳು ಬಂದಾಗ, ಇಂಥ ಒಬ್ಬರು ಮಹನೀಯರು ಅವರ ಆರಾಧನೆ ಇವತ್ತು ಅಂತ ನಾವು ಸುಮ್ಮನೆ ವಿದ್ಯುಕ್ತವಾಗಿ ಅವ್ರಿಗೆ ಹಸ್ತೋದಕ ಕೊಡದೇ ಇರ್ಬೋದು, ಪೂಜೆ ಮಾಡುವಾಗ ಅದ್ರ ಬಗ್ಗೆ ಪ್ರವಚನ ಮಾಡದೇ ಇರ್ಬೋದು. ಆದರೆ ಆ ಸಂದರ್ಭದಲ್ಲಿ ಸ್ವಲ್ಪ ಅದನ್ನು ನೆನಪು ಮಾಡ್ಕೊಳ್ಳೋದು ಒಳ್ಳೆಯದು ಅಂತ ಅನಿಸ್ತು ನನಗೆ. ನನ್ನ ಮಾತು ಇಲ್ಲಿ ಕೇಳುವಂಥ ನೀವು ಎಲ್ಲರಿಗೂ ಇದು ಒಪ್ಪಿಗೆ ಆಗ್ತದೋ ಇಲ್ಲ ಗೊತ್ತಿಲ್ಲ. ನಾನು ಹೇಳೋದಂತೂ ಹೇಳಿಬಿಡ್ತೇನೆ. ಇದನ್ನು ಬೇಕಾದಷ್ಟೇ ಗೋವಿಂದಾಚಾರ್ಯಂಥ ವಿದ್ವಾಂಸರು ಕೂಡ ಹೇಳಿದ್ದಾರೆ. ಅವ್ರ ಬಾಯಿಂದ ಕೇಳಿದ ಮೇಲೆ ನನಗೆ ಹೆಚ್ಚು ಧೈರ್ಯ ಬಂತು. ಮೊದಲು ಒಂದು ಸ್ವಲ್ಪ ಅಳಕಿತ್ತು. ಅವ್ರ ಬಾಯಿಂದ ಕೇಳಿದ್ಮೇಲೆ ನನಗೆ ಹೆಚ್ಚು ಧೈರ್ಯ ಬಂತು. ರಾಮಕೃಷ್ಣ ಪರಮಹಂಸರು, ತ್ಯಾಗರಾಜರು, ಅವ್ರ ಬಗ್ಗೆನೂ ಕೂಡ ನಮ್ಗೆ ಒಂದು ರೀತಿಯಾದಂಥ ಗೌರವ ಇರಬೇಕು. ನಾವು ಮಾಡುವಂಥ ಸಾಂಪ್ರದಾಯಿಕವಾದಂಥ ಪೂಜೆ, ಪುನಸ್ಕಾರ, ಹಸ್ತೋದಕ ಇದರಲ್ಲಿ ಅವ್ರಿಗೆ ಪ್ರವೇಶ ಇಲ್ಲದೆ ಇರ್ಬೋದು. ಆದರೆ ಅವ್ರ ಬಗ್ಗೆ ನಮ್ಗೆ ಇರಬೇಕಾದಂಥ ಒಂದು ಗೌರವ ಇರಬೇಕು ಅಂತ ನನಗೆ ಇವತ್ತು ಧೈರ್ಯದಿಂದ ಹೇಳಲಿಕ್ಕೆ ಮನಸ್ಸಾಗಿದೆ. ಆದ್ದರಿಂದ ತ್ಯಾಗರಾಜರು ಅದ್ವೈತಮ ದ್ವೈತಮ ತೆರೆಯೋದು ಅಂತ ಒಂದು ಕೀರ್ತನೆ ಬರೆದಿದ್ದಾರೆ. ನನಗೆಲ್ಲ ಪೂರ್ಣ ನೆನಪಿಲ್ಲ. ನನಗೆ ದ್ವೈತವೋ ಅದ್ವೈತವೋ ಗೊತ್ತಿಲ್ಲ, ನನಗೆ ನಿನ್ನ ಪಾದ ಬೇಕು ಅಂತ ಒಂದು ಕೀರ್ತನೆ. ಇದೆಲ್ಲ ನಮ್ಗೆ ಗೊತ್ತಿರಬೇಕು ಅಂತ. ಪರಮಹಂಸರ ಹತ್ರ ರಾಮಕೃಷ್ಣ ಪರಮಹಂಸರು ದೊಡ್ಡ ಸಾಧಕರಾಗಿದ್ದರು. ಈಶ್ವರಚಂದ್ರ ವಿದ್ಯಾಸಾಗರರು ಕೂಡ ದೊಡ್ಡ ವಿದ್ವಾಂಸರು ಅವ್ರ ಕಾಲದಲ್ಲಿ. ಅಂಥವರೆಲ್ಲ ಕೆಲವರು ಅವ್ರ ಹತ್ರ ಹೋದರು. ಅದ್ವೈತವೇ ಸರಿ ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ, ದ್ವೈತವೇ ಸರಿ ಅಂತ ಇನ್ನು ಕೆಲವು ವಿದ್ವಾಂಸರು ಹೇಳ್ತಾರೆ. ಅವರೆಲ್ಲ ಬರೀ ಪುಸ್ತಕವಾದಿ ವಾದ ಮಾಡ್ತಾರೆ. ನೀವು ಅಂತರಂಗದ ಸಾಧನೆ ಮಾಡಿದ್ದೀರಿ, ನಮಗೊಂದು ಸ್ವಲ್ಪ ಮಾರ್ಗದರ್ಶನ ಮಾಡ್ರಿ ಅಂತ ಈ ದೊಡ್ಡ ದೊಡ್ಡ ವಿದ್ವಾಂಸರೆಲ್ಲ ರಾಮಕೃಷ್ಣ ಪರಮಹಂಸರ ಹತ್ರ ಹೋದ್ರು. ರಾಮಕೃಷ್ಣ ಪರಮಹಂಸರು ಎಂಥ ಸಾಧನೆ ಅಂದರೆ ಹಾಗೆ ಎಲ್ಲರಿಗೂ ಸಾಧನೆ ಮಾಡ್ಲಿಕ್ಕೆ ಬರೋದಿಲ್ಲ, ಅಥವಾ ಆ ಥರ ಎಲ್ಲರೂ ಸಾಧನೆ ಮಾಡಬೇಕಾದ ಅಗತ್ಯವೂ ಇಲ್ಲದೆ ಇರ್ಬೋದು. ಒಬ್ಬೊಬ್ಬ ಸಾಧಕನಿಗೆ ಒಂದೊಂದು ಮಾರ್ಗ. ಅವರು ಕುರಾನನ್ನು ಓದಿದ್ರು, ಬೈಬಲ್ ಓದಿದ್ರು, ಕೆಲವು ದಿವಸ ಕ್ರೈಸ್ತರಾಗಿ ಬದುಕಿದ್ರು. ಅಂದರೆ ಅದನ್ನೇ ತಲೆಯಲ್ಲಿ ಇಟ್ಕೊಂಡು ಅದೇ ಕ್ರಿಸ್ತನನ್ನು ಉಪಾಸನೆ ಮಾಡ್ತಾ ಬದುಕಿದ್ರು. ಕೆಲವು ದಿವಸ ಮುಸಲ್ಮಾನರಾಗಿ ಬದುಕಿದ್ರು. ಕೆಲವು ದಿವಸ ಏನೇನೋ ಆಗಿ ಸೂಫಿ ಪಂಥದ ತತ್ವಗಳನ್ನ ಅನುಸರಣೆ ಮಾಡಿ ಬದುಕಿದ್ರು. ಕೊನೆಯದು ಸ್ವಲ್ಪ ದಿವಸ ಕಾಳಿ ಎದುರಿ ಕಲ್ಕತ್ತಾದಲ್ಲಿ ಆ ಕಾಳಿ ದೇವಾಲಯ ಅವ್ರದ್ದೇನಿದೆ, ಆ ದೇವಾಲಯಕ್ಕೆ ಅವ್ರ ಪೂಜಾರಿ, ಒಬ್ಬ ಶ್ರೀಮಂತ ಮಹಿಳೆ ಅವರನ್ನು ಪೂಜಾರಿಯನ್ನಾಗಿ ನೇಮಿಸಿದ್ಲು. ಅಲ್ಲಿ ಕುತ್ಕೊಂಡು ಕಾಳಿ ಎದುರಿಗೆ ಅಳ್ತಾ ಇದ್ರು. ಯಾವಾಗ ನನ್ನ ಮುಕ್ತಿ, ಯಾವಾಗ ನನ್ನ ಉದ್ಧಾರ ಯಾವತ್ತು ಅಂತ ಅಳ್ತಿದ್ರು. ಆ ಒಂದು ಕಾತರತೆ ಇದ್ದಿದ್ದರಿಂದ ಅವರಿಗೆ ಒಂದು ಉನ್ನತ ಸ್ಥಿತಿ ಸಾಧ್ಯ ಆಯಿತು. ಬೇಕಾದಾಗ ಅವ್ರು ಸಮಾಜ ಸ್ಥಿತಿಗೆ ಹೋಗಿಬಿಡ್ತಿದ್ರು. ಅಂತ ಒಂದು ದಿವ್ಯವಾದಂಥ ಸ್ಥಿತಿ ಅವ್ರಿಗೆ ಸಾಧ್ಯ ಆಗಿತ್ತು. ಅವ್ರ ಬಗ್ಗೆ ನಾನು ಬೇಕಾದಷ್ಟು ಮೊದಲು ಓದಿದ್ದೆ. ಆದರೆ ಅವ್ರ ಬಗ್ಗೆ ನಾವು ತಾಳಬೇಕಾದ ಭಾವನೆ, ಅವ್ರ ಬಗ್ಗೆ ಏನಾದರೂ ಪ್ರವಚನ ಹೇಳಬೇಕೋ ಬೇಡವೋ ಅಂತೆಲ್ಲ ವಿಚಾರ ಬಂದಾಗ ಗೋವಿಂದಾಚಾರ್ಯರು ಕೂಡ ಅವ್ರ ಬಗ್ಗೆ ಈ ಕೆಲವು ಪ್ರಶಂಸೆ ಮಾತುಗಳನ್ನು ಹೇಳಿದ ಮೇಲೆ ಇವತ್ತು ನನಗೆ ಹೇಳಲಿಕ್ಕೆ ಧೈರ್ಯ ಬಂತು.
ಆ ಒಂದು ಕಾತರತೆ ಅವ್ರಿಗೆ ಇದ್ದಿದ್ದರಿಂದ ಎಂದು ಮೋಕ್ಷಕ್ಕೆ ಹೋದೇನು, ಎಂದು ನನ್ನ ಉದ್ಧಾರ ಸಾಧ್ಯ ಅಂತ ಅವರು ಕಾತರರಾಗಿ ಆ ಭಗವತಿಯನ್ನು ಬೇಡ್ಕೊಂಡಿದ್ದರಿಂದ ಅವರಿಗೆ ಒಂದು ರೀತಿಯಾದ ಉದ್ಧಾರ ಸಿಕ್ಕಿತು, ಉದ್ಧಾರದ ಮಾರ್ಗ ಸಿಕ್ಕಿತು. ಒಂದು ವಿಷಯ ನಾವು ನೆನ್ಪಿಟ್ಕೊಂಡಿರ್ಬೇಕು, ಅವರು ಅವತ್ತಿರುವಂಥ ಪರಿಸರ ಅದು ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲದೆ ಇರಬಹುದು, ಆ ವಿಚಾರಧಾರೆಗಳು ಅವೆಲ್ಲ ಕೆಲವು. ಆದರೆ ಆ ಯೋಗ್ಯತೆಯ ಮನುಷ್ಯ ಒಬ್ಬ ಸುಲಭವಾಗಿ ಮುಂದೊಂದು ದಿವಸ ಅದರಿಂದ ಕಳಿಸ್ಕೋತಾನೆ. ಇದು ಆ ದೃಷ್ಟಾಂತ, ನಾವೀಗ ನೋಡ್ಬೇಕಾದ ದೃಷ್ಟಾಂತ ಅದು. ಆದ್ರಿಂದ ಏನಾಯ್ತು, ಈಶ್ವರಚಂದ್ರ ವಿದ್ಯಾಸಾಗರರು ಪರಮಹಂಸರ ಹತ್ರ ಹೋದಾಗ ದ್ವೈತವು ಸರಿಯೋ ಅದ್ವೈತ ಸರಿಯೋ ಹೇಳ್ರಿ ಅಂತಂದಾಗ, ನನಗೆಲ್ಲ ಗೊತ್ತಿಲ್ಲಪ್ಪ, ನಾನು ಬಹಳ ಓದ್ದವನಲ್ಲ, ಯಾವ ಗುರುಕುಲದಲ್ಲಿ 12 ವರ್ಷ ವಾಸ ಮಾಡಿ ಅಗಾಧವಾದ ಸಂಸ್ಕೃತ ಪಾಂಡಿತ್ಯ, ಶಾಸ್ತ್ರ ಪಾಂಡಿತ್ಯ ಅದೆಲ್ಲ ನನಗೆ ಗೊತ್ತಿಲ್ಲ, ನೀವು ಅದೆಲ್ಲ ಮಾಡಿದಿರಿ, ನೀವೇ ಹೇಳಬೇಕು, ನನಗೆ ಗೊತ್ತಿರೋದು ಇಷ್ಟೇ, ದೇವಿ ನನ್ನ ತಾಯಿ, ನಾನು ಅವಳ ಮಗ, ಇಷ್ಟೇ ನನಗೆ ಗೊತ್ತಿರೋದು ಅಂತ ಹೇಳಿಬಿಟ್ರು. ತಿಳ್ಕೊಳ್ಬೋದಿತ್ತು. ಅವಳ ತಾಯಿ ನನ್ನ ಮಗ ಅಂತ ಹೇಳಿದ್ರೆ ಆ ಸಂಬಂಧ ಏನು, ಅದ್ವೈತ ಸಂಬಂಧವೋ ದ್ವೈತದ ಸಂಬಂಧ, ಇಬ್ಬರು ಸಂಬಂಧವೋ ಒಬ್ಬರ ಸಂಬಂಧವೋ ಅಂತ ತಿಳ್ಕೊಳ್ಬೋದಿತ್ತು. ಆದ್ರೆ ಅವರು ನನಗೆ ಅದು ಏನೂ ಗೊತ್ತಿಲ್ಲ ಅಂದ್ಬಿಟ್ರು. ದೊಡ್ಡವ್ರು ಮಾತಾಡೋದೇ ಹಾಗೆ, ಯಾವತ್ತು ಅವ್ರು ಭ್ರಾಮಕವಾಗೇ ಮಾತಾಡ್ತಿರ್ತಾರೆ. ಅಷ್ಟು ಸುಲಭವಾಗಿ ತತ್ವಜ್ಞಾನವನ್ನು ಬಾಳೆಹಣ್ಣಿನ ಸಿಪ್ಪೆ ಸುಲಿದಂತೆ ಸುಲಿದು ತಗೋಯಿದು ಇದೇ ತತ್ವ ಅಂತ ಅವ್ರು ಹೇಳೋದಿಲ್ಲ. ನಿಮಗೇನು ತಿಳಿತದೆ ಅದನ್ನು ಕ್ರಮವಾಗಿ ನೀವು ಅಭ್ಯಾಸ ಮಾಡಿರಿ, ನಿಮ್ಮ ಭಾಗಕ್ಕೆ ದೇವರು ಏನು ಕೊಡಬೇಕಾಗಿದೆಯೋ ಅದನ್ನು ಕೊಡ್ತಾನೆ ಮುಂದೆ ಅನ್ನೋದು ಅವ್ರ ಧೋರಣೆ ಆಗಿರ್ತದೆ. ಹಾಗೆ ಅವ್ರು ಉತ್ತರ ಹೇಳಿ ಕಳಿಸ್ಬಿಟ್ರಂತೆ. ಮುಂದೆ ಆ ಚೇತನ ಏನಾಯ್ತೋ ಅದೆಲ್ಲ ನಮ್ಗೆ ಗೊತ್ತಿಲ್ಲ. ವಸ್ತುತಃ ಅಷ್ಟು ಪ್ರಾಮಾಣಿಕವಾಗಿ ಬದುಕಿದ ಚೇತನ, ಅಷ್ಟು ಭಕ್ತನಾಗಿ ಬದುಕಿದ ಚೇತನ ಎಂದೂ ಹಾಳಾಗೋದಿಲ್ಲ. ಅದನ್ನೇ ನಾನು ಹೇಳಿದ್ದು, ಪ್ರಾರಂಭ ಮಾತ್ರ ಇಚ್ಛಾವ ವಿಷ್ಣು ಧರ್ಮೇನ ನಿಷ್ಫಲ ಎಂದು ಒಂದು ಒಳ್ಳೆ ಸ್ಟೆಪ್, ಒಂದು ಒಳ್ಳೆ ಇಚ್ಛೆ ಅದು ಯಾವತ್ತೂ ಕೂಡ ವ್ಯರ್ಥ ಆಗೋದಿಲ್ಲ. ಅದು ಮುಂದೆ ಅವ್ರನ್ನ ತೊಗೊಂಡು ಹೋಗಿಬಿಡ್ತದೆ. ಯಾವುದಾದ್ರೂ ಪ್ರಾರಂಭದಿಂದ ಮನುಷ್ಯ ಎಲ್ಲೆಲ್ಲೇ ಹುಟ್ಟಿರ್ತಾನೆ, ನಮ್ಗೆ ಏನು ಅಂತ ಗೊತ್ತು ಕೂಡ ಆಗೋದಿಲ್ಲ. ಅದು ಆ ತ್ಯಾಗರಾಜರು, ರಾಮಕೃಷ್ಣ ಪರಮಹಂಸರು ಅವರೆಲ್ಲ ಇದ್ದಂಥ ಸ್ಥಿತಿ. ಅವರು ಅವ್ರ ಜೀವಮಾನದಲ್ಲಿ ಸತ್ತತ್ವವನ್ನು ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಯಿತೋ ಇಲ್ಲೋ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ನಾವು ಅದನ್ನು ಪೂರ್ಣ ಓದಿಲ್ಲ, ಅಥವಾ ಕೊನೆಗೆ ಅವರು ತಮಗೆ ಏನು ತತ್ವ ತಿಳಿಯಿತು ಅನ್ನೋದನ್ನ ಕೊನೆಯ ಜೀವಮಾನದ ಕೊನೆ ಕ್ಷಣಗಳಲ್ಲಿ ಏನಾಯಿತು ಅಂತ ಅವರು ಸ್ಪಷ್ಟವಾಗಿ ಹೇಳೋದಿಲ್ಲ. ಆದ್ರೆ ಮುಂದಿನ ಜನ್ಮದಲ್ಲಿ ಅವರಿಗೆ ತ್ರಿವಿಕ್ರಮ ಪಂಡಿತರಿಗೆ ಸಿಕ್ಕ ದಾರಿ ಸಿಕ್ಕಿದ್ರೆ ಅದು ನಮಗೇನು ಗೊತ್ತು. ಇವತ್ತು ನಾವು ಏನೇನೋ ಕ್ಷುಲ್ಲಕವಾದ ಮಾತುಗಳನ್ನು ಆಡಿಬಿಡಬಾರ್ದು. ಅದಕ್ಕಾಗಿ ತ್ರಿವಿಕ್ರಮ ಪಂಡಿತರಿಗೆ ಅದೇ ಜನ್ಮದಲ್ಲಿ ಸಿಕ್ತು. ನಾವು ಆ ಕಥೆಯನ್ನು ಇವತ್ತು ಓದಬಲ್ಲವರಾಗಿದ್ದೀವಿ. ನಮಗೆ ಆ ಸ್ಪಷ್ಟವಾದಂತಹ ಕಥಾ ಇತಿಹಾಸದ ಸಂಗತಿಗಳು ಕೂಡ ಉಪಲಬ್ಧ ಇದೆ. ಆದರೆ ಅವರಿಬ್ಬರ ಬಗ್ಗೆ ಇಲ್ಲ ಆದ್ರೆ ಏನಾಯ್ತು, ಮುಂದೆ ಏನಾಯ್ತು ನಮಗೇನು ಗೊತ್ತು. ತತ್ವಜ್ಞಾನದ ಮಾರ್ಗ ಇಷ್ಟು ನಿಗೂಢವಾಗಿದೆ. ಈ ಪರಿಸರದಲ್ಲಿ, ಶುದ್ಧವಾದ ಪರಿಸರದಲ್ಲಿ ಇದ್ದೂ ಕೂಡ ಇದರ ಉಪಯೋಗ ಪಡ್ಕೊಳ್ಳದೆ ನಾವು ಭ್ರಷ್ಟರಾಗಿ ಹೋಗುವಂಥ ಉದಾಹರಣೆಗಳು ಇವೆ. ಅಶುದ್ಧವಾದ ಪರಿಸರದಲ್ಲಿ ಒಂದು ಶುದ್ಧವಾದಂಥ ರತ್ನ ಇರುವಂಥ ಸಾಧ್ಯತೆಯೂ ಇದೆ. ಅಂತ ಒಂದು ರತ್ನ ಈ ತ್ರಿವಿಕ್ರಮ ಪಂಡಿತರು. ಅದೇ ಅಲ್ಲಿ ಬಂತು, ಸುತರತ್ನಂ ತದಸೂತ ಸೂರಿ ಪತ್ನಿ. ಸುಬ್ರಹ್ಮಣ್ಯ ಪಂಡಿತರ ಹೆಂಡತಿ ಒಂದು ರತ್ನವನ್ನು ಹಡೆದಳಲ್ಲ, ಆ ರತ್ನಕ್ಕೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂಥ ರತ್ನ ಅದು. ಅದ್ಭುತವಾದ ರತ್ನ ತ್ರಿವಿಕ್ರಮ ಪಂಡಿತ. ಅವರು ಯಾವುದೋ ಪರಿಸರದಲ್ಲಿ ಹುಟ್ಟಿಬಿಟ್ಟಿದ್ರು. ಮುಂದೆ ಆ ರತ್ನವನ್ನು ಭಗವಂತ ಮೇಲೆ ಎಬ್ಬಿಸಿಕೊಂಡು ತನ್ನ ಕಂಠದಲ್ಲಿ ಧಾರಣೆ ಮಾಡಿದ. ತಂದೆ ಸಗುಣೋಪಾಸನೆಯನ್ನು ಪ್ರತಿಪಾದನೆ ಮಾಡಿದ್ರು, ಮಗ ಬೇರೆಯವ್ರ ಕಡೆ ಕೇಳಿದ್ರೆ ನಿರ್ಗುಣೋಪಾಸನೆ. ಮುಂದೆ ಏನ್ ಮಾಡಬೇಕು? ಆಯ್ತು, ನಿಜ ಧರ್ಮರಥೋ ಗೃಹಿಪ್ರಬರ್ಹ, ಗೃಹಸ್ಥಾಶ್ರಮ ಪ್ರವೇಶ ಮಾಡಿದ್ರು. ಕಲಿಕಾಲ ಕುಲಿತಾಂತರೋಪಿ ಹಂತ. ಎಂಥ ಪರಿಸ್ಥಿತಿ ಅಂದ್ರೆ, ಕಲಿಕಾಲದಲ್ಲಿ ಎಂತೆಂಥ ಸಜ್ಜನರ ಮನಸ್ಸು ಕೂಡ ಕಲುಷಿತ ಆಗಿಬಿಟ್ಟಿರ್ತದೆ. ಹಾಗೆ ಆಯ್ತು ಇವರಿಗೆ. ಹಂತ ಅಂತಾರೆ, ಈ ಮಗ ನಮ್ಮಪ್ಪನಿಗೆ ಹೀಗಾಗಿಬಿಟ್ಟಿತ್ತು ಅಂತಾರೆ. ದುಃಖ. ನಿತರಾಂ, ಬಹಳ ನಿಶಿತಾತ್ಮನ, ಪ್ರಬಲವಾದ ಚಾಕ್ಷ ಬುದ್ಧಿ ಅವ್ರದ್ದು. ಸ್ಫುಟಂ ಆಲೋಚಯತ್, ಕೂತ್ಕೊಂಡು ಏಕಾಂತದಲ್ಲಿ ಆಲೋಚನೆ ಮಾಡಿದರು. ಶಾಸ್ತ್ರ ಪ್ರವಚನ ಮಾಡ್ತಿದ್ರು ಹೊರಗೆ, ಒಳಗೆ ಇಂಥ ಒಂದು ತುಡಿತ, ಇಂಥ ಒಂದು ತುಮುಲ, ಇಂಥ ಒಂದು ವಿಚಾರಧಾರೆಯ ತಾಕಲಾಟ ನಡೆದಿತ್ತು. ಇದಕ್ಕೆಲ್ಲ ಏನ್ ಮಾರ್ಗ? ನಮಗೆಲ್ಲ ಮಾರ್ಗ ತೋರಿಸಬೇಕು ಅಂತಲೇ ಬ್ರಹ್ಮಸೂತ್ರಗಳನ್ನು ವೇದವ್ಯಾಸರು ರಚನೆ ಮಾಡಿದ್ದಾರಲ್ಲ, ಅದಕ್ಕೆ ಅನೇಕ ಭಾಷೆಗಳು ಇವೆ ಅಲ್ಲ. ಅವೆಲ್ಲ ಅಪರಸ್ಪರ ಸಂಗತಾನಿ, ಒಂದಕ್ಕೊಂದು ಹೊಂದಾಣಿಕೆ ಇಲ್ಲದಿರುವಂಥ ಭಾಷೆಗಳವೆಲ್ಲ. ಅವೆಲ್ಲವೂ ಪ್ರಮಾಣಗಳ ಅಲ್ಲ. ಅದು ವೇದಿಕೆ ಮೇಲೆ ಮಾತಾಡ್ಬೋದು, ಎಲ್ಲಾ ದಾರಿಗಳು ಹೋಗೋದು ಒಂದೇ ಕಡೆ ಮಾತಾಡ್ಬೋದು, ಅದಲ್ಲ, ಭ್ರಾಂತಿ ಅದು. ಆಯ್ತಾದ್ರೆ ಏನ್ ಮಾಡೋಣ? ಯದುತೇಷು ನಿರಾಗ್ರಹಾಂತರಾಸ್ಮಃ, ಏನೂ ಪಕ್ಷಪಾತವಿಲ್ಲದೆ, ಇದು ನನ್ನ ಕುಲ, ಇದು ನನ್ನ ಮತ, ಇವರು ನಮ್ಮ ಗುರುಗಳು ಅಂತ ವಿಚಾರ, ಯಾವುದೇ ಆಗ್ರಹವಿಲ್ಲದೆ ವಿಚಾರ ಮಾಡೋದಾದ್ರೆ ಆ ಎಲ್ಲ ಭಾಷೆಗಳು, ಆ ಎಲ್ಲ ಮಾರ್ಗಗಳೇನಿವೆ ನಮಗವು ಸರಿ ಅಂತ ಕಾಣ್ತಾ ಇಲ್ಲ. ಅಷ್ಟು
ಈಗ ಏನು ವಿಚಾರ ಮಾಡ್ರಿ, ಎಷ್ಟು ಆ ಮನುಷ್ಯ ಅಧ್ಯಯನ ಮಾಡಿರ್ಬೋದು. ಬಹಳ ಆಶ್ಚರ್ಯ ಅನ್ನಿಸ್ತದೆ ನನಗೆ. ನಾನು 94ನೇ ಇಸ್ವಿಯಲ್ಲಿ ಸುಧಾಮಂಗಲ ಎಲ್ಲ ಮುಗಿಸ್ಕೊಂಡು ಒಂದು 3 ವರ್ಷ ವಿದ್ಯಾಪೀಠದಲ್ಲಿ ಅಧ್ಯಾಪಕ ಆಗಿದ್ದಾಗ ಆಗ ನನ್ನ ಹತ್ರ ಪಾಠ ಕೇಳಿದವರು ಒಬ್ರು ಶಿಷ್ಯರು ಕೇಳಿದರು, ಅಲ್ಲ ಎಷ್ಟೊಂದು ವಿಚಾರಧಾರೆ ಇದು, ಎಷ್ಟು ಕಷ್ಟಪಡೋದು ಒಂದು ಜಗತ್ ಸತ್ಯ ಅಂತ ತಿಳ್ಕೊಳ್ಳಿಕ್ಕೆ, ಜೀವ ಮತ್ತು ಈಶ್ವರಿಬ್ರು ಕೂಡ ಭಿನ್ನರು ಅಂತ ತಿಳ್ಕೊಳ್ಳಿಕ್ಕೆ ಇಷ್ಟು ದೊಡ್ಡ ದೊಡ್ಡ ಗ್ರಂಥಗಳನ್ನು ಓದಬೇಕಾ, ಇಷ್ಟು ವಿಚಾರಧಾರೆಗಳು, ಇಷ್ಟು ಸ್ಟೆಪ್ಗಳು. ಈ ಚೆಸ್ಸಿನಲ್ಲಿ ಸ್ಟೆಪ್ಗಳು ಇರ್ತಾವಲ್ಲ, ಇವ್ರು ಹೇಗೆ ಹೇಳಿದ್ರು ಆಮೇಲೆ ಅದಕ್ಕೆ ಉತ್ತರ, ಅದಕ್ಕೆ ಉತ್ತರಕ್ಕೆ ಮತ್ತೊಂದು ಪ್ರಶ್ನೆ, ಅದಕ್ಕೆ ಮತ್ತೊಂದು ಪ್ರಶ್ನೆ, ಬ್ರಹ್ಮಸೂತ್ರಗಳು, ಅದಕ್ಕೊಂದು ಭಾಷ್ಯ, ಅದಕ್ಕೊಂದು ಟಿಪ್ಪಣಿ, ಅದಕ್ಕೆ ಮತ್ತೆ ಟಿಪ್ಪಣಿಗಳು, ಇಷ್ಟೆಲ್ಲ ವಿಸ್ತಾರವಾದಂಥ ಅಧ್ಯಯನ, ಇಷ್ಟು ಕಠಿಣವಾದಂಥ ಶಾಸ್ತ್ರಾರ್ಥದ ವಿಮರ್ಶೆ ಇದನ್ನೆಲ್ಲ ಮಾಡಬೇಕಾ ಅಂತ ಕೇಳಿದ್ರು ಒಬ್ರು. ಇದ್ಯಾವುದು ಕಾಲ್ಪನಿಕವಾದ ಸಂಗತಿ ಅಲ್ಲ, ವಾಸ್ತವಿಕವಾಗಿ ಒಬ್ರು ಕೇಳಿದ್ರು. ನನ್ನ ಹತ್ರ ಪಾಠ ಕೇಳಿದವರು ಒಬ್ರು. ವಸ್ತುತಃ ಆ ಪಾಠ ಕೇಳುವವರಿಗೂ ಹೇಳಿದ ನನಗೂ ವಯಸ್ಸಿನ ಅಂತರವೂ ಏನು ಹೆಚ್ಚಿರಲಿಲ್ಲ, ಮತ್ತೆ ಜ್ಞಾನದ ಅಂತರವೂ ಕೂಡ ಬಹಳ ಆವಾಗ ಇತ್ತು ಅಂತೇನು ಅನ್ಸೋದಿಲ್ಲ. ಅಲ್ಲಿ ಈಗೂ ಹಾಗೇನು ಬಹಳ ಇದೆ ಅಂತ ನನಗೆ ನನ್ನ ಭ್ರಾಂತಿ ಏನಿಲ್ಲ. ಆದರೆ ಯಾಕೆ ಹೇಳಿದೆ ಅಂದರೆ, ಆ ಶಾಸ್ತ್ರದ ಆಳವಾದ ವಿಚಾರಗಳನ್ನೆಲ್ಲ ಅಷ್ಟು ಆಳವಾಗಿ ಆವಾಗ ಅವರು ಅಧ್ಯಯನ ಮಾಡಿದ್ದಿಲ್ಲ, ಯಾಕಂದ್ರೆ ಅವರು ವಿದ್ಯಾರ್ಥಿ. ಅಧ್ಯಾಪಕ ಅಂತ ಅನ್ಸ್ಕೊಂಡಿರುವಂಥ ನಾನು ಕೂಡ ಇವರಷ್ಟು ಈಗ ನೋಡಿ ನೆನಪಿಗೆ ಬರ್ತದೆ ನನಗೆ. ನಾವು ಎಷ್ಟು ಏನು ಶಾಸ್ತ್ರಗಳನ್ನು ಓದಿದ್ದೀವಿ, ಎಷ್ಟು ಅದನ್ನು ಮನನ ಮಾಡಿದ್ದೀವಿ, ಎಷ್ಟು ನಾವು ಕಾತರರಾಗಿ ನಮ್ಮ ಗತಿ ಏನು ಮುಂದೆ ನಮಗೆಂದು ಭಗವಂತ ಎಂದಿಗಾವುದು ದರ್ಶನ, ಎಂದು ನನ್ನ ಭಗವಂತ ಕೈ ಹಿಡಿತಾನಂತ ನಾವು ಎಂದು ಕಾತರರಾಗಿ ವಿಚಾರ ಮಾಡಿದ್ದೀವಿ. ಅದು ಯಾವುದು ಮಾಡಲಿಲ್ಲ ಆದ್ರಿಂದ ಸುಮ್ಮನೆ ಮೇಲ್ಮೇಲಕ್ಕೆ ತಕ್ಕಂತೆ ಮೇಲೊಂದಿಷ್ಟೆಲ್ಲೋ ಹೊಲಸು ಹತ್ತಿರ್ತದೆ, ಅದನ್ನ ಒಂದು ತೊಳ್ಕೊಂಡು ಸ್ವಲ್ಪ ಏನೋ ಅಧ್ಯಯನ ಮಾಡಿ, ಸ್ವಲ್ಪ ಏನೋ ಪ್ರವಚನ ಮಾಡಿ ಸನ್ಮಾನ ಪಡ್ಕೊಂಡು ನಾವು ದೂರ ಆಗಿಬಿಡ್ತೀವಿ. ನಾವು ಎಷ್ಟು ಆಳವಾಗಿ ಆಲೋಚನೆ ಮಾಡಿದ್ದೀವಿ? ಮಾಡಲಿಲ್ಲ. ಜೀವ ಯೋಗ್ಯತೆ ಬಹಳ ದೊಡ್ಡದಾದಷ್ಟು ಅದಕ್ಕೆ ಇರಬೇಕಾದಂಥ ತತ್ವಜ್ಞಾನದ ಗಾತ್ರವೂ ಕೂಡ ಬಹಳ ದೊಡ್ಡದಿರ್ತದೆ. ಅಷ್ಟು ದೊಡ್ಡ ಪ್ರಮಾಣದ ತತ್ವಜ್ಞಾನ ಬರಬೇಕಾದ್ರೆ ಬಹಳ ದೊಡ್ಡ ಪ್ರಮಾಣದ ವಿಚಾರ ವಿಮರ್ಶೆ ಅಗತ್ಯ ಇದೆ. ನ್ಯಾಯಾಮೃತದಲ್ಲಿ ಹೇಳಿದ್ದೆಲ್ಲ, ತರ್ಕತಾಂಡವದಲ್ಲಿ ಹೇಳಿದ್ದೆಲ್ಲ, ಚಂದ್ರಿಕಾದಲ್ಲಿ ಹೇಳಿದ್ದೆಲ್ಲ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಉಪಯೋಗ ಆಗದೆ ಇರಬಹುದು. ಎಲ್ಲರೂ ಓದ್ತಾರೆ, ಅಲ್ಲಿ ಹೋಗಿ ಒಂದು ಗುರುಕುಲದಲ್ಲಿ ಹಾಕಿಬಿಟ್ರೆ ಎಲ್ಲರೂ ಖಂಡನತ್ರಯ ಓದ್ತಾರೆ, ತತ್ವೋದ್ಯೋತ ಓದ್ತಾರೆ, ಸುಧಾ ಓದ್ತಾರೆ, ಬ್ರಹ್ಮಸೂತ್ರ ಭಾಷ್ಯ ಓದ್ತಾರೆ. ಆದರೆ ಅಲ್ಲಿರುವಂಥ ಪ್ರತಿಯೊಂದು ವಿಚಾರಧಾರೆಯೂ ಕೂಡ ಪ್ರತಿಯೊಬ್ಬ ಜಿಜ್ಞಾಸುವಿಗೂ ಉಪಯೋಗ ಆಗದೆ ಇರ್ಬೋದು. ಯಾಕೆಂದ್ರೆ ಆ ಪ್ರಶ್ನೆ ಬಂದ್ರೆ ಅದಕ್ಕೆ ಉತ್ತರ, ಎಷ್ಟೋ ಜನರಿಗೆ ಆ ಪ್ರಶ್ನೆಗಳೇ ಬಂದಿರೋದಿಲ್ಲ. ಆದರೂ ಆ ಪ್ರಶ್ನೆಗಳನ್ನು ಗುರುಗಳು ಹಿಂಗೆ ಹೇಳ್ತಾರೆ, ಈ ಪ್ರಶ್ನೆಯಲ್ಲಿ ಬರ್ತದೆ ಅಂತ ಹೇಳ್ತಾರೆ. ಓ ಹೌದಾ ಅಂತ ನಮಗೆ ಅನಿಸ್ತದೆ. ಆಮೇಲೆ ಅದಕ್ಕೊಂದು ಉತ್ತರ ಹೇಳ್ತಾರೆ. ಆ ಟಿಪ್ಪಣಿಯಲ್ಲಿ ಹೀಗಿದೆ ನೋಡ್ರಿ ಅಂತಾರೆ. ಆ ಟಿಪ್ಪಣಿಯಲ್ಲಿ ಇದ್ದಿದ್ಮೇಲೆ ಮತ್ತೊಂದೇನೋ ಸಂಶಯ, ಅದಕ್ಕೆ ಗುರುಗಳು ಮತ್ತೊಂದೇನೋ ಉತ್ತರ ಹೇಳ್ತಾರೆ. ನಿಮಗೆ ಪ್ರಶ್ನೆ ಬರದೇ ಇದ್ದ ಕೆಲವು ಪ್ರಶ್ನೆಗೆ ಅವರು ಉತ್ತರ ಹೇಳೋದೇ ಇಲ್ಲ. ಟೆಕ್ಸ್ಟ್ ಬುಕ್ನಲ್ಲಿರುವಂಥ ಎಷ್ಟೋ ವಿಷಯಗಳನ್ನು ಅವ್ರು ಹೇಳ್ತಾರೆ, ಪ್ರಶ್ನೆ ಉತ್ತರ ಅಂತ ಇರ್ತದೆ, ಅಷ್ಟನ್ನು ಹೇಳಿ ಗುರುಗಳು ಸುಮ್ಮನೆ ಆಗ್ತಾರೆ. ಅಲ್ಲಿ ಇಲ್ಲದೆ ಇರೋದನ್ನು ಅವ್ರು ಹೇಳಲಿಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಪ್ರಶ್ನೆ ನಿಮಗೆ ಬಂದರೆ ಉತ್ತರ ಹೇಳ್ತಾರೆ, ನಿಮಗೆ ಬರದೆ ಸುಮ್ಮನೆ ಅವರೇ ಕಂಠಘೋಷಣೆ ಮಾಡ್ಕೋತಾರೆ. ತಮ್ಮ ಜೀವಮಾನದಲ್ಲಿ ಗಾಢವಾದ ಅಧ್ಯಯನ ಮಾಡಿದವರು ಎಷ್ಟೋ ಪ್ರಶ್ನೆಗಳನ್ನು ತಾವು ಅನುಭವಿಸಿ ಇದಕ್ಕೆಲ್ಲ ಏನು ಗತಿ ಅಂತ ಯಾರ್ಯಾರನ್ನ ಕೇಳಿ ಅಥವಾ ಕೆಲವನ್ನ ತಾವು ಅಧ್ಯಯನ ಮಾಡಿ ತಿಳ್ಕೊಂಡಿರ್ತಾರೆ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ಯಥಾ ಗುರವು. ಶ್ವೇತಾಶ್ವತರ ಉಪನಿಷತ್ತಿನ ಒಂದು ಮಂತ್ರ ಹೇಳ್ತದೆ, ಯಸ್ಯ ದೇವೇ ಪರಾಭಕ್ತಿ, ಭಗವಂತನ ಬಗ್ಗೆ ಗಾಢವಾದಂಥ ಭಕ್ತಿ ಇರಬೇಕು. ಯಥಾ ದೇವೇ ತಥಾ ಗುರವು, ಆ ಭಗವಂತನ ಬಗ್ಗೆ ಹೇಗೆ ಭಕ್ತಿ ಇರ್ತದೋ ಅಷ್ಟೇ ಪ್ರಮಾಣದ ಭಕ್ತಿ ಆ ಗುರುವಿನ ಬಗ್ಗೆನೂ ಇರಬೇಕು. ತಸ್ಯೈತೆ ಕಥಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಯಾರಿಗೆ ಭಗವಂತನ ಬಗ್ಗೆ ಆಳವಾದ ಭಕ್ತಿ, ಒಂದು ಕಾತರ, ಭಗವಂತನ ಬಗ್ಗೆ ಯಾರು ಕಣ್ಣೀರು ಸುರಿಸಬಲ್ಲನೋ, ಯಾರು ಗುರುವಿನ ಅನುಗ್ರಹ, ಭಗವಂತನ ಅನುಗ್ರಹನ ಎಂದಾಗ್ತದೋ ಅಂತ ಕಾಯ್ತಾ ಕೂತಿರ್ತಾನೋ, ತಸ್ಯ ಮಹಾತ್ಮನಃ, ಆ ಮಹಾತ್ಮನಿಗೆ ಏತೇ ಅರ್ಥ ಪ್ರಕಾಶಂತೆ, ಈ ಶಾಸ್ತ್ರದಲ್ಲಿ ಹೇಳಿದ, ಹರಿಕಥಾಮೃತಸಾರದಲ್ಲಿ ಹೇಳಿದ, ಸುಧಾದಲ್ಲಿ ಹೇಳಿದಂಥ, ಬ್ರಹ್ಮಸೂತ್ರ ಭಾಷೆಯಲ್ಲಿ ಹೇಳಿದಂಥ, ಉಪನಿಷತ್ತುಗಳಲ್ಲಿ ಹೇಳಿದಂಥ ಅರ್ಥಗಳು ಹೊಳಿತವೆ. ಇಲ್ಲಿ ಹೊಳೆಯೋದೇ ಇಲ್ಲ. ಅಲ್ಲಿ ಮಹಾತ್ಮನಃ ಅನ್ನೋ ಮಾತು ಬಹಳ ದೊಡ್ಡ ಮಾತು. ಅದು ನಮ್ಮಂಥವ್ರ ಬಗ್ಗೆ ಹೇಳಿದ ಮಾತೇ ಅಲ್ಲ ಅಂತ ಕಾಣಿಸ್ತದೆ ನನಗೆ. ಇಂಥವ್ರ ಬಗ್ಗೆ ಹೇಳಿದ್ದಿರ್ಬೇಕು. ಅದು ಭಗವಂತನ ಬಗ್ಗೆ ಅಷ್ಟೊಂದು ದೊಡ್ಡ ಭಕ್ತಿ. ಆ ಭಗವಂತ ಯಾವ ಗುರುವಿನ ಮೂಲಕ ಯಾವತ್ತು ಉಪದೇಶ ಮಾಡಿಸ್ತಾನೋ ಗೊತ್ತಿಲ್ಲ, ಮಾಡಿಸ್ಲಿ ನೋಡೋಣ ಅಂತ ಕಾಯ್ತಾ ಕೂತಿರ್ತಾರೆ. ಅಂಥ ಮಹಾತ್ಮನಿಗೆ ಆ ಗುರುಗಳು ಸಿಗ್ತಾರೆ. ಗುರುಗಳು ಸಿಕ್ಕು ಆ ಭಗವಂತನನ್ನು ಉಪದೇಶ ಮಾಡ್ತಾರೆ. ಇಲ್ಲದೆ ಹೋದ್ರೆ ಏನು ತಿಳಿಯೋದೇ ಇಲ್ಲ. ಅದಕ್ಕೆ ಆತನ ಅಂಥ ದೊಡ್ಡ ಮಟ್ಟದ ಜಿಜ್ಞಾಸವನ್ನು ಮಹಾತ್ಮ ಅಂತ ನೀವು ಹೇಳಿದ್ದಲ್ಲ, ಶ್ವೇತಾಶ್ವತರ ಉಪನಿಷತ್ತು ಹೇಳಿದ ಮಾತದು. ತಸ್ಯೈತೆ ಕಥಿತಾಶ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಅಲ್ಲಿ ತಸ್ಯೈತೆ ಕಥಿತಾ ಅರ್ಥಾ, ಶಾಸ್ತ್ರದಲ್ಲಿ ಹೇಳಿದ ಮಾತು,
ವಿಚಾರಗಳು ಹೊಳೆಯುತ್ತವೆ. ಅಲ್ಲಿ ಕಥಿತಾಹ ಅಂತ ಪದಚ್ಛೇದ ಮಾಡಲಿಕ್ಕೂ ಸಾಧ್ಯ ಇದೆ, ಅಕಥಿತಾಹ ಅಂತ ಪದಚ್ಛೇದ ಮಾಡಲಿಕ್ಕೂ ಸಾಧ್ಯ ಇದೆ. ಅದರ ಸಂಸ್ಕೃತದ ವೈಶಿಷ್ಟ್ಯ. ಅಲ್ಲಿ ಹೇಳಿದ ವಿಚಾರವೂ ಅರ್ಥ ಆಗಬೇಕಾದ್ರೆ ಭಗವಂತನ ಬಗ್ಗೆ ದೊಡ್ಡ ಭಕ್ತಿ ಬೇಕು, ಗುರುವಿನ ಬಗ್ಗೆ ಭಕ್ತಿ ಬೇಕು. ಅಲ್ಲಿ ಹೇಳದೇ ಇರುವಂಥ ವಿಷಯ ಹೊಳಿಲಿಕ್ಕೆ ಇನ್ನೂ ದೊಡ್ಡ ಪ್ರಮಾಣದ ಯೋಗ್ಯತೆ ಬೇಕು. ಅಕಥಿತಾಹ ಅರ್ಥಾಹ. ಶಾಸ್ತ್ರ ಎಲ್ಲವನ್ನೂ ನೇರವಾಗಿ ಸ್ಪಷ್ಟವಾಗಿ ಕಂಠತಃ ಹೇಳೋದಿಲ್ಲ, ಸೂಚನೆ ಮಾಡಿ ಬಿಟ್ಟುಬಿಟ್ಟಿರ್ತದೆ. ಅದನ್ನೆಲ್ಲ ಹೇಳಿದ್ದನ್ನು ಅರ್ಥ ಮಾಡ್ಕೊಳ್ಳಿಕ್ಕೂ ಭಗವಂತನ ಬಗ್ಗೆ ಗುರುಗಳ ಬಗ್ಗೆ ಭಕ್ತಿ ಬೇಕು. ಹೇಳದೇ ಇರುವ ವಿಷಯಗಳನ್ನು ಅರ್ಥ ಮನನ ಮಾಡಿ ಬಹಳ ಕಷ್ಟಪಟ್ಟು ಹಗಲ ರಾತ್ರಿ ವಿಚಾರ ಮಾಡಿ ಮನನ ಮಾಡ್ಕೊಂಡು ತಿಳ್ಕೊಳ್ಳಿಕ್ಕೆ ಮತ್ತೂ ದೊಡ್ಡ ಪ್ರಮಾಣದ ಭಗವದ್ಭಕ್ತಿ ಗುರುಭಕ್ತಿ ಬೇಕು. ಅದಿಲ್ಲದೆ ಯಾವುದೂ ಅರ್ಥವೇ ಆಗೋದಿಲ್ಲ. ನೋಡಿ, ಸುಘಟಂ ನೋಪಲಭಾಮಹೇ ಕಿಂಚಿತ್. ಅವರಿಗೆ ಆ ಕಾಲದಲ್ಲಿ ಯಾವ್ಯಾವ ಶಾಸ್ತ್ರ ಇತ್ತೋ ಅದೆಲ್ಲವನ್ನೂ ಕೂಡ ಓದಿ ಮುಗಿಸಿಬಿಟ್ಟಿದ್ರು. ಅವರಿಗೆ ಗೊತ್ತಿಲ್ಲದೆ ಇರುವಂಥ ಶಾಸ್ತ್ರವೇ ಇರಲಿಲ್ಲ. ಅಷ್ಟು ದೊಡ್ಡ ಪ್ರಮಾಣದ ವಿದ್ವಾಂಸ. ಅವರಿಗೆ ಅಂಥದ್ದೊಂದು ಜಿಜ್ಞಾಸೆ. ಈ ಕಡೆ ಜ್ಞಾನವೂ ಇಲ್ಲ, ಅಧ್ಯಯನವೂ ಇಲ್ಲ, ಕರ್ಮವೂ ಇಲ್ಲ. ವ್ಯರ್ಥವಾಗಿ ಕಾಲ ಹರಣ ಮಾಡುವಂಥವ್ರಿಗೆ ನಮ್ಗೆ ಆ ಜಿಜ್ಞಾಸೆನೇ ಬರೋದಿಲ್ಲ. ನೋಡಿ ಎಷ್ಟು ಅದ್ಭುತವಾದದ್ದು. ನಾವು ಎಷ್ಟು ಬಹಿರ್ಮುಖವಾಗಿ ಬದುಕ್ತೀವಿ ಅಂತ ಎಷ್ಟೋ ಸರಿ ಆಲೋಚನೆ ಮಾಡಬೇಕು. ನಮ್ಮ ಯಾವ ಕೆಲಸವೂ ಕೂಡ ನಮ್ಮ ಚಿಂತನೆಗೆ ಹಚ್ಚೋದಿಲ್ಲ. ಇಷ್ಟು ಬಹಿರ್ಮುಖವಾಗಿ ನಾವು ಬದುಕ್ತಿರ್ತೀವಿ. ಆ ಬಹಿರ್ಮುಖವಾಗಿ ಬದುಕೋದ್ರ ಬಗ್ಗೆ ಹಿಂದೊಂದ್ಸರಿ ಹೇಳಿದ್ದೆ ನಾವು. ಅಂತರ್ಮುಖರಾಗಿ ಬದುಕಲಿಕ್ಕೆ ಸ್ವಲ್ಪ ಆಲೋಚನೆ ಆದರೂ ಮಾಡ್ಬೇಕು ಮನುಷ್ಯ. ಒಂದ್ ಕಡೆ ಒಂದು ಕ್ಷೇತ್ರದಲ್ಲಿ ಏನೋ ಭಾಗವತ ಹೋಮ ನಡೆದಿತ್ತು. ಆ ವಿದ್ವಾಂಸರು ನಡೆಸಿದವರು ಅವರೊಂದೆರಡು ಆಹುತಿ ಹಾಕಿ ಬರ್ರಿ ಅಂತ ಪಕ್ಕದಲ್ಲಿದ್ದವ್ರು ಯಾರೋ ಇಬ್ಬರು ಕರೆದ್ರು. ಆ ಮನುಷ್ಯ ಒಂದು ಮಡಿ ಉಟ್ಕೊಂಡು ಬಂದು ಕೂತ. ಆಹುತಿ ಹಾಕಿ ನನ್ನ ಕೈಯಲ್ಲಿ ಮೊಬೈಲ್. ನಾವು ಎಲ್ಲರೂ ಕೂಡ ಸಮಾಧಿ ಸ್ಥಿತಿಗೆ ಹೋಗಬೇಕಾಗಿಲ್ಲ, ಅಷ್ಟು ಯೋಗ್ಯತೆಯೇ ಅಲ್ಲ ನಮ್ದು. ಕನಿಷ್ಠ ಪಕ್ಷ ಆಹುತಿ ಹಾಕ್ಲಿಕ್ಕೆ ಕರೆದಿದ್ದಾರೆ ವಿದ್ವಾಂಸರು ಅಂತ ಗೌರವದಿಂದ ಆ ಮೊಬೈಲನ್ನು ದೂರ ಇಟ್ಟು ಒಂದಿಷ್ಟು ಅಂತರ್ಮುಖನಾಗಿ ಬದುಕಲಿಕ್ಕೂ ನಮಗೆ ಸಾಧ್ಯ ಆಗೋದಿಲ್ಲ. ಒಂದು ದೇವರಿಗೆ ನಮಸ್ಕಾರ ಮಾಡುವಾಗ, ಒಂದು ದೇವರಿಗೆ ಒಂದು ತುಳಸಿ ಅರ್ಪಣೆ ಮಾಡುವಾಗ ನಮ್ಗೆ ಅಂತರ್ಮುಖರಾಗಿ ಬದುಕಲಿಕ್ಕೆ ಸಾಧ್ಯ ಆಗದೆ ಹೋದ್ರೆ, ಆ ಸಂದರ್ಭದಲ್ಲೂ ನಮಗೆ ಜಗತ್ತಿಂದೇ ಚಿಂತೆ ಆದರೆ ನಮಗೆ ಶಾಸ್ತ್ರ ಹೇಳಿದ ಅರ್ಥ ಆಗೋದು ಯಾವಾಗ? ನಿಮಗೆ ದೊಡ್ಡದಾಗಿ ಒಂದು 100 ಮೀಟರ್ ಉದ್ದಾಗಲದ ದೊಡ್ಡ ಬೋರ್ಡ್ ಮೇಲೆ ಶಾಸ್ತ್ರದ ರಹಸ್ಯಗಳನ್ನು ದೊಡ್ಡ ಅಕ್ಷರಗಳಲ್ಲಿ ಬರೆದು ಬ್ಲಾಕ್ ಲೆಟರ್ಸ್ ಬರೆದು ಹಾಕಿದ್ರು ನಮಗೆ ಶಾಸ್ತ್ರ ಅರ್ಥ ಆಗೋದಿಲ್ಲ. ಅಷ್ಟು ಬಹಿರ್ಮುಖವಾಗಿ ಇದ್ದುಬಿಟ್ಟಿದ್ದೇವೆ ನಾವಿವತ್ತು. ಇವು ನಾವು ದೈನಂದಿನ ಚಟುವಟಿಕೆಗಳಲ್ಲಿ ಅಂದ್ರೆ ವ್ಯಾವಹಾರಿಕ ಚಟುವಟಿಕೆಗಳಲ್ಲಿ ಎಷ್ಟು ನಮ್ಮನ್ನು ಕಳ್ಕೊಂಡ್ಬಿಟ್ಟಿದ್ದೀವಿ ಅಂತ. ವಿ ಆರ್ ಟೋಟಲಿ ಲಾಸ್ಟ್ ಅಂತ ನನ್ಗೆ ಅನ್ಸೋದು ಇದನ್ನೆಲ್ಲ ನೋಡಿದರೆ. ಒಂದು ಸರಿ ಕೂತು ನಮ್ಗೆ ಇವತ್ತು ಬೇರೆ ಏನೂ ಬೇಡ, ಹೊರಗಿನ ಯಾವ ವಿಷಯವೂ ಬೇಡ. ಒಂದು 10 ನಿಮಿಷ ನಾನು ಇವತ್ತಿನ ಜೀವನದಲ್ಲಿ ಇವತ್ತಿನ ಈ ದಿವಸದಲ್ಲಿ ಸ್ವಲ್ಪ ಅಂತರ್ಮುಖನಾಗಿ ವಿಚಾರ ಮಾಡ್ತೀನಿ. ನಾನು ಎಲ್ಲಿದ್ದೆ, ಎಲ್ಲಿ ಬಂದಿದ್ದೀನಿ, ಮುಂದೆ ಎಲ್ಲಿ ಹೋಗಬೇಕಾಗಿದೆ, ನನಗೆ ಎಷ್ಟು ಅರ್ಥ ಆಗಿದೆ ಅಂತ ನಾನು ಅಂತರ್ಮುಖನಾಗಿ ವಿಚಾರ ಮಾಡಲಿಕ್ಕೆ ಸಾಧ್ಯ ಇಲ್ಲದೆ ಇರುವಂತಹ ಪರಿಸ್ಥಿತಿ ಬಂದು ಮುಟ್ಟಿದ್ದೀವಿ ಇವತ್ತು. ಆದರೆ ಈ ವಿದ್ವಾಂಸರು ಇಷ್ಟು ಗಾಢವಾಗಿ ಆಲೋಚನೆ ಮಾಡಿದ್ರು, ಇಷ್ಟು ತಲೆ ಕೆಡಿಸ್ಕೊಂಡಿದ್ರು ಆ ತ್ರಿವಿಕ್ರಮ ಪಂಡಿತರು. ಸುಘಟಂ ಲೋಪಲಭಾಮಹೇ ಹಿ ಕಿಂಚಿತ್. ನಮಗೆ ಈ ಎಲ್ಲಾ ಶಾಸ್ತ್ರಗಳನ್ನು ಓದಿದ್ರು ಕೂಡ ನನಗಿದು ಸರಿ ಅಂತ ಅನಿಸ್ತಾ ಇಲ್ವಲ್ಲ, ನಾನು ಏನ್ ಮಾಡಬೇಕು? ನತಥಾಪಿ ಪರಂಪರೋಪಯಾತಂ ನಪಟಾಮ ಪ್ರಣಯೇನ ಶಾಂಕರೀಯಂ. ಆದ್ರೆ ಹಾಗಾದ್ರೆ ಮಾಡ್ಬೇಕೇನು? ಸುಮ್ಮನೆ ಇದೆಲ್ಲ ಬಿಸಾಕಿ ಸುಮ್ಮನೆ ಕೂತು ಬರೋಣ, ಇದಕ್ಕೆಲ್ಲ ಮೀನಿಂಗ್ ಇಲ್ಲ, ಇದೆಲ್ಲ ಬೋಗಸ್. ನಮ್ಮಲ್ಲಿ ರಾಹುಲ್ ಸಾಂಕೃತ್ಯಾಯನರು ಇದ್ದರು, ದೊಡ್ಡ ಮಂಥನದಲ್ಲಿ ಹುಟ್ಟಿದವರು. ವೇದಗಳನ್ನ ಅರ್ಥ ಸಮೇತವಾಗಿ ಷಡಂಗ ಸಮೇತವಾಗಿ ಓದಿ ಇದೆಲ್ಲ ಮೂರ್ಖರಾದಂತಹ ಪಂಡಿತರು, ಸ್ವಾರ್ಥಿಗಳಾದಂತಹ ಪಂಡಿತರ ರಚನೆ, ಇದೆಲ್ಲ ನನಗಿದು ಬೇಕಾಗಿಲ್ಲ ಅಂತ ಅದನ್ನೆಲ್ಲ ಬಿಸಾಕಿ ಕೂತು ಬಿಟ್ರು. ಈ ಜೀವಯೋಗ್ಯತೆ ಅಂತಂದ್ರೆ ಒಬ್ಬೊಬ್ಬ ಮನುಷ್ಯನ ಒಂದೊಂಥರ. ಆದ್ರೆ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಕೊನೆಗೊಂದು ದಿವಸ ಅವರಿಗೆ ಕಮ್ಯುನಿಸ್ಟರ್ ಆಗಿಬಿಟ್ರು. ಮಹಾಪಂಡಿತ ಸಾಂಕೃತ್ಯ ರಾಹುಲ ಸಾಂಕೃತ್ಯಾಯನ ಅಂತ ಅವ್ರಿಗೆ ಬರೆದಿತ್ತು. ಬರೇ ಪಂಡಿತ ಅಲ್ಲ, ನಮ್ಮ ಹೆಸರಿಗೆ ಆರಂಭದಲ್ಲಿ ಪಂಡಿತರು ಅಂತ ಹಾಕಿರ್ತಾರೆ, ಪಂಡಿತ್ ಅಂತ ಹಾಕಿ ಮುಂದೆ ಹಿಂಗೆ ಹಾಕ್ತಾರೆ. ಅವ್ರಿಗೆ ಮಹಾಪಂಡಿತ ಅಂತ ಬರೆದಿತ್ತು, ಕೊನೆ ಕಮ್ಯುನಿಸ್ಟರ್ ಆಗಿಬಿಟ್ರು. ಕೊನೆಗೊಂದು ದಿವಸ ಬುದ್ಧಿ ಪಲ್ಲಟಾಗಿ ಹುಚ್ಚಿಡದಂತಾಗಿ ಕಣ್ಣೀರು ಸುರಿಸ್ತಾ ಇದ್ರು. ಈ ಕಡೆ ವೇದಾದಿ ಶಾಸ್ತ್ರಗಳನ್ನು ತೋರಿಸ್ತಾ ಇದ್ರು. ಅದು ನನಗೆ ಇದು ಅರ್ಥ ಆಗಲಿಲ್ಲ, ನಾನು ಇದಕ್ಕೆಲ್ಲ ಅವಮಾನ ಮಾಡಿದೆ ಅಂತ ತೋರಿಸ್ತಾ ಇದ್ರಂತ. ಅದು ಇಲ್ಲ, ಇವನ್ನೆಲ್ಲ ಕೆಲವು ನಾನು ಓದಿ, ಕೆಲವರು ಇನ್ನೊಬ್ಬರಿಂದ ಕೇಳಿ ಬಲ್ಲೆ. ಪ್ರಕೃತಿಂ ಯಾಂತಿ ಭೂತಾನಿ ನಿಗ್ರಹ ಕಿಂ ಕರಿಷ್ಯತಿ ಅಂತ ಭಗವದ್ಗೀತೆ ಮಾತು. ಪ್ರತಿಯೊಬ್ಬ ಮನುಷ್ಯನು ಕೂಡ ತನ್ನ ಸ್ವಭಾವ ಎಲ್ಲೋ ಅಲ್ಲಿ ಹೋಗಿಬಿಡ್ತಾನೆ. ನಿಗ್ರಹ ಕಿಂ ಕರಿಷ್ಯತಿ. ಎಷ್ಟು ಬಾರಿ ತಂದೆ ತಾಯಿ ಹೇಳಿದ್ರೇನು, ಎಷ್ಟು ಬಾರಿ ಗಂಡ ಬುದ್ಧಿ ಹೇಳಿದ್ರೇನು, ಎಷ್ಟು ಬಾರಿ ಹೆಂಡತಿ ಬುದ್ಧಿ ಹೇಳಿದ್ರೇನು, ಗುರುಗಳು ತಲೆ ಮೇಲೆ ಸೆಚ್ಕೊಂಡು ಅವನಿಗೆ ಬುದ್ಧಿ ಹೇಳಿದ್ರೇನು, ಏನು ಉಪಯೋಗ? ಪ್ರಕೃತಿಂ ಯಾಂತಿ ಭೂತಾನಿ. ಮನುಷ್ಯ ತನ್ನ ಸ್ವಭಾವದ ಕಡೆ ಹೋಗಿಬಿಡ್ತಾನೆ. ಸ್ವಭಾವ ಅವನು ಎಳ್ಕೊಂಡು ಹೋಗಿಬಿಡ್ತದೆ. ಇಲ್ಲಿಂದ ಅಲ್ಲಿ ಹೋಗ್ತದೆ, ಅಲ್ಲಿಂದ ಎಳ್ಕೊಂಡು ಇಲ್ಲಿ ಬರ್ತದೆ. ಆದ್ರೆ ನಾನು ಏನ್ ಮಾಡಬೇಕು? ಪರಂಪರೋಪಯಾತಂ. ನನಗೆ ಸದ್ಯ ಬೇರೆ ಮಾರ್ಗ ಇಲ್ಲ, ಪರಂಪರೆಯಿಂದ ಏನು ಬಂದಿದೆ ಆ ವೇದಾಂತವನ್ನು ಓದಿ ಬಿಡೋಣ ಅಂತ ಆಲೋಚನೆ ಮಾಡಿದ್ರು ಆ ಪಂಡಿತರು, ತ್ರಿವಿಕ್ರಮ ಪಂಡಿತರು. ಮತ್ತೇನ್ ಮಾಡೋಣ? ಆಯ್ತು, ಯಾರು ಕೇಳಿದ್ರೆ ಪಾಠ ಹೇಳೋಣ. ಆದ್ರೆ ನನ್ನ ಉದ್ಧಾರಕ್ಕಾಗಿ ಏನನ್ನಾದ್ರೂ ಮಾಡ್ಬೇಕಲ್ಲ.
ಉಪನಿಷತ್ತು ಓದೋಣ ಅಂದ್ರೆ ಘಟನೋಪನಿಷತ್ಸು ನಾಲ್ಪ ಬುದ್ಧೇಹೇ ಸುಘಟ ಇತ್ಯಭ್ಯುಪಗಮ್ಯ ಚಿಂತೆಯಾಮಹ. ಉಪನಿಷತ್ತುಗಳು ವೇದಗಳು ನಮಗೆ ಅರ್ಥವೇ ಆಗೋದಿಲ್ಲ, ಆದ್ರಿಂದ ಅವು ಬೇಡ ನಮಗೆ. ಇವತ್ತು ನಾವು ಪಂಚರಾತ್ರ, ಭಾರತ, ಭಾಗವತ ಇವರನ್ನ ಸರಳವಾಗಿ ಅಲ್ಲಿ ತತ್ವಗಳನ್ನು ಹೇಳಿದ್ದಾರೆ, ಅದನ್ನೇ ಅಧ್ಯಯನ ಮಾಡೋಣ ಅಂದ್ರು. ಈ ಮಾತು ಹೇಳಿದವರು ತ್ರಿವಿಕ್ರಮ ಪಂಡಿತ. ಉಪನಿಷತ್ ನಮ್ಗೆ ಅರ್ಥ ಆಗ್ತಿಲ್ಲ ಅಂತ ಹೇಳಿದ ಮನುಷ್ಯ ಯಾರೋ ಅಲ್ಲ, ತ್ರಿವಿಕ್ರಮ ಪಂಡಿತ ಹೇಳಿದ ಮನುಷ್ಯ ಮಾತಿದು. ಇನ್ನು ನಮ್ಮಂಥವ್ರು ಉಪನಿಷತ್ತಿನ ಬಗ್ಗೆ ಮಾತಾಡೋದೇನು, ಅದಕ್ಕೊಂದೆರಡೇನೋ ಅರ್ಥ ಹೇಳೋದೇನು, ಪಂಡಿತರು ಅಂತ ಹೆಸರಿಗೆ ಆ ಕಡೆ ಈ ಕಡೆ ಹಾಕೊಳ್ಳೋದೇನು, MA PhD ಅಂತ ಹಾಕೊಳ್ಳೋದೇನು, ಅರ್ಥವೇ ಇಲ್ಲ ಅಂತ ಕಾಣಿಸ್ತದೆ. ಘಟನೋಪನಿಷತ್ಸು ನಾಲ್ಪ ಬುದ್ಧೇಹೇ, ಅಲ್ಪ ಬುದ್ಧಿ ಆದವನಿಗೆ ಉಪನಿಷತ್ತಿನಲ್ಲಿ ಚಿಂತನೆ, ಉಪನಿಷತ್ನಲ್ಲಿ ಒಂದು ಎಂಟ್ರೆನ್ಸ್, ಎಕ್ಸ್ಪೋಜರ್ ಟು ಉಪನಿಷತ್, ಇದೇ ಸುಘಟ. ಇದು ಸಾಧ್ಯವೇ ಇಲ್ಲ ಇದು. ಆದ್ರಿಂದ ಏನ್ ಮಾಡೋಣ, ಇತ್ಯಭ್ಯುಪಗಮ್ಯ ಚಿಂತೆಯಾಮ. ಅದರಿಂದ ನಾವು ಪಂಚರಾತ್ರ, ಭಾರತ, ಭಾಗವತ ಇತ್ಯಾದಿಗಳನ್ನು ಓದಿಬಿಡೋಣ. ನ ವಿಮುಕ್ತಿ ಮುಪೈತಿ ಗೋಪಿ ಮುಕ್ತ ಸಮಯೋಕ್ತಾಮಿಹ ಯಾಮಿಮಾ ಉಪಾಸ್ತಿಂ. ಆದ್ರಿಂದ ನಮ್ಮ ಈ ಶಾಸ್ತ್ರದಲ್ಲಿ ಇವತ್ತು ಸಕಲ ಸಚ್ಚಾಸ್ತ್ರಗಳಲ್ಲಿ, ಭಾಗವತ, ಮಹಾಭಾರತ, ಭಾಗವತಾದಿಗಳಲ್ಲಿ, ಪುರಾಣಗಳಲ್ಲಿ ಯಾವ ಭಗವಂತನ ಉಪಾಸನೆಯನ್ನು ಹೇಳಿದ್ದಾರೆ ಆ ಉಪಾಸನೆಯನ್ನು ಮಾಡ್ತಾ ಹೋಗೋಣ. ಅದನ್ನು ಮಾಡಿಬಿಟ್ರೆ ನಮ್ಗೆ ಸ್ವಲ್ಪ ಏನೋ ಉದ್ಧಾರದ ಮಾರ್ಗ ಕಾಣಿಸಿತು. ಸಮಯೋಕ್ತ, ಸಮಯ ಅಂದ್ರೆ ಭಾರತ, ಭಾಗವತ ಇತ್ಯಾದಿ ಶಾಸ್ತ್ರಗಳು. ಉಳಿದನ್ನು ಹಿಂದಿಟ್ಟು ಬಿಡೋಣ, ಅವ್ರಿಗೆ ಗೊಂದಲ ಇದೆ, ಹಿಂದಿಟ್ಟು ಬಿಡೋಣ. ಇದನ್ನು ಮಾಡಿ ಮುಕ್ತಿಯ ದಾರಿಯನ್ನು ನಾವು ಪಡ್ಕೊಳ್ಳೋಣ ಅಂತ ಅವರು ಆಲೋಚನೆ ಮಾಡಿದರು ಅನ್ನುವಲ್ಲಿಗೆ ಈ 13ನೇ ಸರ್ಗದ 57ನೇ ಶ್ಲೋಕ, 57ನೇ ಶ್ಲೋಕದ ಜೊತೆಗೆ ಈ ಕಥಾ ಸಮಾಪ್ತಿಯನ್ನು ಕಂಡಿದೆ. ಏಕಾದಶಿ ಅನ್ನೋ ಒಂದು ದಿನ ಏನಿದೆ, ಆ ದಿನವೇ ಬಾಹ್ಯ ಚಟುವಟಿಕೆಗಳನ್ನು ಸ್ವಲ್ಪ ಕಡಿಮೆ ಮಾಡು. ಯಾಕಂದ್ರೆ ಇದು ಗೃಹಸ್ಥರಿಗೆ ವಿಶೇಷವಾಗಿ ಗೊತ್ತಿದೆ, ಗೃಹಿಣಿಯರಿಗಂತೂ ಎಲ್ಲರಿಗೂ ಗೊತ್ತಿದ್ದೇ ಇರ್ತದೆ. ಒಂದು ಮನೆಯಲ್ಲಿ ಬೆಳಿಗ್ಗೆ ಎದ್ದ ಮೇಲೆ ಮಕ್ಕಳಿಗೆ, ಗಂಡನಿಗೆ, ಎಲ್ಲರಿಗೂ ಮಾಡಬೇಕಾದ್ದನ್ನು ಮಾಡಿ, ಅಡುಗೆ, ಊಟ, ತಿಂಡಿ ಇತ್ಯಾದಿಗಳಿಗೆ ಮಾಡಿ, ನಮಗೆ ಒಂದಿಷ್ಟು ಸ್ವಲ್ಪ ಏನಾದರೂ ಒಂದು ಒಳ್ಳೆಯ ಪುಸ್ತಕ ಓದೋಣ. ಲೌಕಿಕ ಸಾಹಿತ್ಯ ಬಿಡ್ರೆ ಒಂದಿಷ್ಟು ಧಾರ್ಮಿಕ ಸಾಹಿತ್ಯ ಆದರೂ ಓದಬೇಕು, ಸ್ವಲ್ಪ ಏನಾದರೂ ಭಜನೆ ಮಾಡಬೇಕು, ಸ್ವಲ್ಪ ಏನಾದರೂ ಒಳ್ಳೆ ಕೆಲಸ ಮಾಡಬೇಕು ಅಂತ ಹೊರಟ್ರೆ ಎಷ್ಟು ಸಮಯ ನಮಗೆ ಉಳಿತದೆ ಅಂತ ಅನ್ನೋದು ಪ್ರತಿಯೊಬ್ಬರಿಗೂ ಗೊತ್ತಿದೆ. ಅದಕ್ಕಾಗಿ ಒಂದಿಷ್ಟು ಬಾಹ್ಯ ಚಟುವಟಿಕೆಗಳನ್ನು ಕಡಿಮೆ ಮಾಡಿರಿ, ತಿನ್ನುವ, ಉಣ್ಣುವ, ತೊಳೆಯುವ, ಬಳಿಯುವ ಕೆಲಸ ಸ್ವಲ್ಪ ಕಡಿಮೆ ಮಾಡಿರಿ. ಕಡಿಮೆ ಮಾಡಿ ಒಂದು 5 ನಿಮಿಷ ಅಂತರ್ಮುಖರಾಗಿ ಆಲೋಚನೆ ಮಾಡಿರಿ ಅನ್ನೋದಕ್ಕಾಗಿ ಏಕಾದಶಿ ಇರೋದು. ನನಗೆ ಇದನ್ನೆಲ್ಲ ನಿನ್ನೆ ಅವರು ನನ್ನ ಪ್ರಶ್ನೆ ಕೇಳಿದ್ರಲ್ಲ, ಯಾಕಾಗಿ ನಾವು ಉಪಾಸನೆ ಮಾಡಬೇಕು, ಇಷ್ಟೆಲ್ಲ ಮಾಡಿಯೂ ಕೂಡ 80-90ನೇ ವಯಸ್ಸಲ್ಲಿ ನಮ್ಗೆ ಅರಳು ಮರಳಾಗ್ಬಿಡೋದಾದ್ರೆ ಉಪಾಸನೆ, ಭಜನೆ ಇದೆಲ್ಲ ಯಾಕೆ ಅಂತ ನಿನ್ನೆ ಒಬ್ರು ಕೇಳಿದ್ರು. ಅವ್ರು ಹುಟ್ಟಿನಿಂದ ಬ್ರಾಹ್ಮಣ ಅಲ್ಲ ಅಂತ ಕೇಳಿದ್ಮೇಲೆ ನಿನ್ನೆ ಸಾಯಂಕಾಲ ಸುಮಾರು 7-8 ಗಂಟೆ ಸುಮಾರು ಅವ್ರು ನಾನು ಕೇಳಿದ್ರು. ಇವತ್ತು ನನ್ನ ತಲೆಯಲ್ಲಿ ಅದೇ ಗುಂಗಿದೆ, ಅದಕ್ಕಾಗಿ ಇದನ್ನು ಮಾತಾಡಿದೆ ನಾನು. ಮದುವೆ ನಮಗೆ ಇಂಥದೇ ದಿವಸ ಮುಕ್ತಾಯ ಆಗಬೇಕು ಅಂತ ಏನಿಲ್ಲಲ್ಲ. ಒಂದ್ಸರಿ ಈಗ ಫೆಬ್ರವರಿ 16ನೇ ತಾರೀಕು ಮುದ್ದು ಬಂತು, ಮುಗಿಸೋಣ ಅಂತ ಅನ್ಕೊಂಡೆ. ಅದು ಬೇಡ, ಚೈತ್ರ ಪೂರ್ಣಿಮೆ ದಿವಸ ಹನುಮ ಜಯಂತಿ ಬರ್ತಿದೆ, ಆವಾಗಾದ್ರೂ ಮುಗಿಸೋಣ ಅಂತ ಅನ್ಕೊಂಡೆ. ಬೇಕಾಗಿಲ್ಲ, ಅದು ದೇವರು ಯಾವಾಗ ಮುಗಿಸ್ತಾನೋ ಮುಗೀತದೆ. ನಾವು ಸ್ವಲ್ಪ ಅಂತರ್ಮುಖರಾಗಿ ಬದುಕಬೇಕಾದದ್ದು ಹೆಚ್ಚು ಮುಖ್ಯ ಅಂತ ಇಲ್ಲಿ ಚಿಂತೆಯಾಮಹ ಅಂತ ಎಲ್ಲ ಕಡೆ ಬಹುವಚನ ಇದೆ. ಈ ಎಲ್ಲ ಬಹುವಚನ ಯಾಕಿದೆ ಅಂತಂದ್ರೆ ಆ ಕವಿಗಳು ತಮ್ಮ ಬಗ್ಗೆ ಹೇಳ್ಕೊಂಡದ್ದು. ಅದು ಏಕವಚನ ಹೇಳಿದ್ರೆ ಸಾಕಾಗ್ತಿತ್ತು, ಕವಿಗಳ ಅಪ್ಪ ಹೇಳ್ಕೊಂಡದ್ದು. ಅದು ಏಕವಚನ ಹೇಳಿದ್ರೆ ಸಾಕಾಗ್ತಿತ್ತು, ಬಹುವಚನ ಹೇಳಿದ್ರು. ಅದು ಯಾಕೆಂದ್ರೆ ಅದು ಇಂಥ ತಳಮಳ, ಅಂತ ತಾಕಲಾಟ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಒಂದಲ್ಲ ಒಂದು ಸಂದರ್ಭದಲ್ಲಿ ಬರಬೇಕು. ಬರದೇನೆ ಹೋದ್ರೆ ಅವನು ಯಾವ ಶ್ರವಣ ಮಾಡಿದ್ದು, ಭಜನೆ ಮಾಡಿದ್ದು, ತಾಳ ತಟ್ಟಿ ಕುಣಿದದ್ದು, ಪೂಜೆ ಮಾಡಿದ್ದು ಯಾವುದೋ ವ್ಯರ್ಥ ಅದಲ್ಲ, ಅದು ಹೆಚ್ಚು ಉಪಯೋಗ ಆಗ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಬಹುವಚನ, ನಮ್ಮೆಲ್ಲರನ್ನು ಒಳಗೊಂಡಂತಹ ಬಹುವಚನ ಅದು. ಅದಕ್ಕಾಗಿ ಇಷ್ಟೆಲ್ಲ ವಿಷಯಗಳನ್ನ ಹೇಳಿದೆ. ಭಗವಂತ ಇದನ್ನೆಲ್ಲ ನಮಗೆ ಕೇಳಿ ಒಂದಿಷ್ಟು ಅಂತರ್ಮುಖತ್ವವನ್ನು ಕೊಟ್ಟು ವಾಸ್ತವಿಕವಾದ ಜ್ಞಾನ, ಶಾಸ್ತ್ರ ಪಾಂಡಿತ್ಯ, ಘನವಾದ ಪಾಂಡಿತ್ಯ, ಘನವಾದ ವಿಮರ್ಶೆ ಅದ್ಯಾವುದೂ ಅಲ್ಲದೆ ಇದ್ರೂ ಬಂದ ಸ್ವಲ್ಪ ಜ್ಞಾನ ಸ್ವಲ್ಪವೇ ಆದರೂ ಕೂಡ ಅದು ಶುದ್ಧವಾದ್ದು, ದೃಢವಾದದ್ದು ಆಗಿರಬೇಕು. ನಮ್ಮ ದ್ವಂದ್ವಗಳಿಂದ ನಮ್ಮನ್ನು ದಾಟಿಸಬೇಕು ಅಂತ ಪ್ರಾರ್ಥನೆ ಮಾಡಿ ಇವತ್ತಿನ ಈ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತೀವಿ.